ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಜುಲೈ ತಿಂಗಳ 5ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷದ ಅಮಾವಾಸ್ಯೆ ತಿಥಿ ಈ ದಿನ ಇದೆ. ಈ ಅಮಾವಾಸ್ಯೆ ತಿಥಿ ಈ ದಿನ ರಾತ್ರಿ 3:49 ಇರಲಿದೆ. ಈ ದಿನದ ನಕ್ಷತ್ರ ಆರ್ದ್ರ ನಕ್ಷತ್ರ. ಇದು ಕೂಡ ಈ ದಿನ ರಾತ್ರಿ 4:16 ಇರಲಿದೆ. ನಂತರ ಪುನರ್ವಸು ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಚತುಷ್ಪಾದ. ಇದು ಈ ದಿನ ಅಪರಾಹ್ನ 4:41 ಇರಲಿದೆ. ನಂತರ ಉತ್ತರ ಕರ್ಣ ನಾಗವ ಆರಂಭ ಆಗುತ್ತೆ. ಈ ದಿನದ ಯೋಗ ಧ್ರುವ ಯೋಗ, ದಿಕ್ಷೂಲೆ ಪಶ್ಚಿಮ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ಮಿಥುನ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:51 ಮಧ್ಯಾಹ್ನ 12:27 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7:39 ಬೆಳಿಗ್ಗೆ 9:15 ಇನ್ನು ಯಮಗಂಡ ಕಾಲ ಈ ದಿನ ಅಪರಾಹ್ನ 3:39 ಸಂಜೆ 5:15 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:15 ಬೆಳಿಗ್ಗೆ 9:10 ಇನ್ನು ಮಧ್ಯಾಹ್ನ 12:53 ಮಧ್ಯಾಹ್ನ 1:49 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತದಲ್ಲಿ ಪ್ರಾರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ನಿಮಗೆ ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:57 ಮಧ್ಯಾಹ್ನ 12:53 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಸಂಜೆ 6 ರಾತ್ರಿ 7:37 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 5:56 ಸೂರ್ಯಾಸ್ತ ಸಂಜೆ 6:49. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ಕನ್ಯಾ, ಧನಸ್ಸು ಮತ್ತೆ ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಈ ಎಲ್ಲ ವಿವರಗಳನ್ನ ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ, ಮನರಂಜನೆಗೆ, ಸೌಂದರ್ಯಕ್ಕೆ, ಆಡಂಬರಕ್ಕೆ ಕಾರಕನಾಗಿರುವಂಥವನು. ಹಾಗೆ ಸಂಗೀತ, ನೃತ್ಯ, ಗ್ಲಾಮರ್ ಇರಲಿ, ವಿವಾಹ, ಫಲವತ್ತತೆ ಇವುಗಳಿಗೂ ಕೂಡ ಶುಕ್ರ ಕಾರಕತ್ವವನ್ನು ವಹಿಸಿರುವಂಥವನು. ಹಾಗೆ ಒಂದು ಮನೆ, ವಾಹನ ಅಥವಾ ಹಣಕಾಸಿನ ವ್ಯವಹಾರಗಳು, ಒಡವೆ, ವಸ್ತ್ರ ಇತ್ಯಾದಿಗಳಿಗೂ ಕೂಡ ಶುಕ್ರ ಕಾರಕನಾಗಿರ್ತಾನೆ. ಹಾಗಾಗಿ ಶುಕ್ರ ದೆಸೆ ಇದ್ದರೆ ವಿಶೇಷವಾದ ಫಲಗಳನ್ನು ಅನುಭವಿಸ್ತಾರೆ. ಹಾಗೆ ಈ ದಿನ ಶುಕ್ರನಿಂದ ಕೂಡ ಪ್ರಣಯಕ್ಕೆ, ಪ್ರೇಮಿಗಳಿಗೆ ಅತ್ಯುತ್ತಮವಾದಂತಹ ದಿನ. ಇನ್ನು ಮನರಂಜನೆಗೆ ತುಂಬ ಅನುಕೂಲತೆಗಳಿರುವಂತಹ ದಿನ ಕೂಡ. ಇನ್ನು ನಿಮ್ಮ
ಐಷಾರಾಮಿ ಜೀವನಕ್ಕೆ ಬೇಕಾದಂತಹ ಕೆಲವು ಸಾಮಗ್ರಿಗಳನ್ನು ಖರೀದಿ ಮಾಡಲಿಕ್ಕೂ ಕೂಡ ಈ ದಿನ ಪ್ರಶಸ್ತವಾಗಿ ಇರುವಂಥದ್ದು. ಹಾಗೆ ಈ ದಿನ ಇರುವಂತಹ ಗುರು ಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 10 ಗಂಟೆ 15 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 19 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 45 ನಿಮಿಷದಿಂದ ಸಂಜೆ 6 ಗಂಟೆ 50 ನಿಮಿಷದವರೆಗೆ. ಇನ್ನು ರಾತ್ರಿ 12 ಗಂಟೆ 24 ನಿಮಿಷದಿಂದ ರಾತ್ರಿ 1 ಗಂಟೆ 20 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂತಹ ಶನಿಹೋರ ತುಂಬ ಫೇವರಬಲ್ ಆಗಿ ಇರುವಂಥದ್ದು, ತುಂಬ ಅನುಕೂಲತೆಗಳು ಇದೆ. ಅದರಲ್ಲೂ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ತುಂಬ ಲಾಭಗಳು ಆಗುವಂಥದ್ದು, ವ್ಯಾಪಾರ ಚೆನ್ನಾಗಿರುತ್ತೆ ಈ ದಿನದಲ್ಲಿ. ಇನ್ನು ಜುಡಿಷಿಯರಿ ಜಡ್ಜ್ಮೆಂಟ್ಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲೂ ಕೂಡ ನಿಮಗೆ ಅನುಕೂಲಕರವಾದಂತಹ ಒಂದು ಸನ್ನಿವೇಶ ಇರುತ್ತೆ. ಈ ದಿನ ಶನಿ ಹೋರಾದಲ್ಲಿ ಈ ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿದರೆ ಇದು ಈ ದಿನ ಬೆಳಿಗ್ಗೆ 9 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 15 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 41 ನಿಮಿಷದಿಂದ ಸಂಜೆ 5 ಗಂಟೆ 45 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 28 ನಿಮಿಷದಿಂದ ರಾತ್ರಿ 12 ಗಂಟೆ 24 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ಚಂದ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಈ ದ್ರವ ಪದಾರ್ಥಗಳಾದಂತಹ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೂ ಕೂಡ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗಾಗಿ ಈ ದಿನ ಚಂದ್ರಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 6 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 11 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 37 ನಿಮಿಷದಿಂದ ಅಪರಾಹ್ನ 4 ಗಂಟೆ 41 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 33 ನಿಮಿಷದಿಂದ ರಾತ್ರಿ 11 ಗಂಟೆ 28 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂತಹ ರವಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಸ್ವಲ್ಪ ಅನ್ಫೇವರಬಲ್ ಆಗಿರುವಂತಹ ಫಲಿತಾಂಶಗಳು ಬರ್ತಾ ಇದೆ. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ಈ ದಿನ ಯಾವುದೇ ಚಟುವಟಿಕೆಗಳನ್ನು ರವಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ನಿಮ್ಮ ಪ್ರಯಾಣವನ್ನು ಕೂಡ ರವಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ಸರ್ಕಾರಿ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳು, ಸರ್ಕಾರಿ ಇಲಾಖೆಗಳಿಗೆ ಭೇಟಿ ನೀಡುವಂತಹ ಕಾರ್ಯಕ್ರಮ, ಇವುಗಳನ್ನು ಕೂಡ ರವಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ಗಣ್ಯರನ್ನು ಭೇಟಿ ಮಾಡುವಂಥದ್ದು, ಹಿರಿಯರನ್ನು ಭೇಟಿ ಮಾಡುವಂಥದ್ದು, ರಾಜಕಾರಣಿಗಳನ್ನು ಭೇಟಿ ಮಾಡಿ ಅವರಿಂದ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳುವಂಥ ಉದ್ದೇಶ ಇದ್ದರೆ ಅದು ಕೂಡ ರವಿ ಹೋರಾದಲ್ಲಿ ಆರಂಭ ಮಾಡುವಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 5 ಗಂಟೆ 3 ನಿಮಿಷದಿಂದ ಬೆಳಿಗ್ಗೆ 5 ಗಂಟೆ 59 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 24 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 28 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 45 ನಿಮಿಷದಿಂದ ರಾತ್ರಿ 8 ಗಂಟೆ 41 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ, ಒಳ್ಳೆಯ ಮುಹೂರ್ತ ಯಾವುದು ಅನ್ನೋಂಥದ್ದನ್ನು ತಿಳ್ಕೊಳ್ಳಿ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಒಳ್ಳೆಯ ಹೊರದಲ್ಲಿ ಆರಂಭ ಆದರೆ, ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಆದರೆ ಅತ್ಯುತ್ತಮ ಫಲಗಳನ್ನು ಅದು ಕೊಡುತ್ತೆ. ಅದಕ್ಕಾಗಿಯೇ ಯಾವ ದಿನದಲ್ಲಿ ಯಾವ ಸಮಯ ಒಳ್ಳೆಯದಿದೆ, ಯಾವ ಹೊರ ಚೆನ್ನಾಗಿದೆ ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಳಿಕ್ಕೆ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದು ಸಹಕಾರಿಯಾಗಿರುತ್ತೆ. ಇದನ್ನು ಅನುಸರಣೆ ಮಾಡಿ. ಹಾಗೆ ಈ ದಿನ ವಿಶೇಷವಾಗಿರುವಂತಹ ದಿನ, ಅಮಾವಾಸ್ಯೆಯ ತಿಥಿ ಇರುವಂಥದ್ದು. ಜ್ಯೇಷ್ಠ ಮಾಸದ ಕೊನೆಯ ದಿನ, ನಾಳೆಯಿಂದ ಆಷಾಢ ಮಾಸ ಆರಂಭ ಆಗ್ತಾ ಇದೆ. ಹಾಗಾಗಿ ಈ ಜ್ಯೇಷ್ಠ ಮಾಸದ ಅಮಾವಾಸ್ಯೆಯನ್ನು ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ಅಮಾವಾಸ್ಯೆಯ ವಿಶೇಷತೆ ಏನು, ಯಾವ ರೀತಿಯಲ್ಲಿ ನಾವು ಈ ಅಮಾವಾಸ್ಯೆಯ ಅನುಸರಣೆ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಮುಂದೆ ತಿಳ್ಕೊಳ್ಳೋಣ. ಹಾಗೆ ಬಂಧುಗಳೇ, ನಾವು ನಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗಲಿ, ಜೀವನದಲ್ಲಿ ಸಮೃದ್ಧಿ ಇರಲಿ, ನೆಮ್ಮದಿ ಇರಲಿ ಅಂತ ಹೇಳಿ ಹಲವಾರು ದೇವರುಗಳ ಮೊರೆ ಹೋಗುವಂಥದ್ದು ಇದೆ. ಏಕೆಂದರೆ ನಮ್ಮ ಹಿಂದೂ ಧರ್ಮ, ಸನಾತನ ಧರ್ಮ ಕೋಟಿಗಟ್ಟಲೆ ದೇವರನ್ನು ಆರಾಧನೆ ಮಾಡ್ತಾರೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಇಲ್ಲಿ ಶಿವ, ಪಾರ್ವತಿ, ವಿಷ್ಣು, ಗಣೇಶ, ವೆಂಕಟೇಶ್ವರ, ಕೃಷ್ಣ, ದುರ್ಗಾದೇವಿ, ಮಂಜುನಾಥ ಸ್ವಾಮಿ, ಹೀಗೆ ಹಲವಾರು ದೇವರುಗಳನ್ನು ಪೂಜೆ ಮಾಡುವಂಥದ್ದು ಇದೆ. ಆದರೆ ಬೇರೆ ಧರ್ಮದಲ್ಲಾದರೆ ಒಂದೇ ದೇವರು. ಆದರೆ ನಮ್ಮ ಸನಾತನ ಧರ್ಮದಲ್ಲಿ ಹಲವಾರು ದೇವರುಗಳನ್ನು ಪೂಜೆ ಮಾಡುವಂಥ ಒಂದು ಕ್ರಮ ಇದೆ. ಹಾಗೆ ನಾವು
ಗಿಡ, ಮರ, ವಾಯು, ಅಗ್ನಿ, ಸೂರ್ಯ, ನವಗ್ರಹಗಳನ್ನು ಕೂಡ ಪೂಜೆ ಮಾಡ್ತೇವೆ. ಇದರಿಂದ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ, ಜೀವನದಲ್ಲಿ ಸಂತೋಷ ಇರುತ್ತೆ, ಕುಟುಂಬ ಸೌಖ್ಯ ಇರುತ್ತೆ, ಆರೋಗ್ಯ ಲಭಿಸುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ನಾವು ವಿವಿಧ ರೀತಿಯಲ್ಲಿ ಪೂಜಾದಿಗಳನ್ನು ಮಾಡುವಂಥದ್ದು, ವ್ರತಾದಿಗಳನ್ನು ಮಾಡುವಂಥದ್ದು, ಹೋಮ ಹವನಾದಿಗಳನ್ನು ಮಾಡುವಂಥ ಒಂದು ಪದ್ಧತಿ ನಮ್ಮಲ್ಲಿದೆ. ಹಾಗೆ ನಾವು ಯಾವ ಯಾವ ದೇವರನ್ನು ಪೂಜೆ ಮಾಡಿದ್ರೆ ಏನು ಲಭ್ಯವಾಗತ್ತೆ ಅನ್ನುವಂಥ ವಿಚಾರ ತಮಗೂ ಕೂಡ ಗೊತ್ತಿದೆ. ನೋಡಿ, ಕೆಲವರು ಪ್ರತಿನಿತ್ಯ ಶಿವನನ್ನು ಆರಾಧನೆ ಮಾಡ್ತಾರೆ, ಶಿವಪೂಜೆಯನ್ನು ಮಾಡ್ತಾರೆ. ಇದರಿಂದ ದೀರ್ಘಾಯುಷ್ಯು ಮತ್ತು ಸಂಪತ್ತು ಲಭಿಸುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಕೆಲವರು ವಿಷ್ಣುವನ್ನು ಪೂಜೆ ಮಾಡುವಂಥದ್ದು, ವಿಷ್ಣು ತತ್ವ ಇರುವಂತಹ ದೇವರನ್ನು, ಭಗವಂತನನ್ನು ಆರಾಧನೆ ಮಾಡ್ತಾರೆ. ಇದರಿಂದ ಅವರಿಗೆ ವಿಜಯ ಪ್ರಾಪ್ತಿಯಾಗುತ್ತೆ, ಮೋಕ್ಷ ಪ್ರಾಪ್ತಿಯಾಗುತ್ತೆ. ಇನ್ನು ಕೆಲವರು ವಿಘ್ನೇಶ್ವರನನ್ನು ಪೂಜೆ ಮಾಡ್ತಾರೆ. ಇದರಿಂದ ನಮ್ಮ ಯಾವುದೇ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತೆ, ಕಾರ್ಯಸಿದ್ಧಿ ಉಂಟಾಗುತ್ತೆ, ವಿದ್ಯಾಪ್ರಾಪ್ತಿಯಾಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ವಿಶೇಷವಾಗಿ ವಿಘ್ನೇಶ್ವರನನ್ನು, ಸರಸ್ವತಿಯನ್ನು ಆರಾಧನೆ ಮಾಡುವಂಥದ್ದು ಇದೆ. ಇನ್ನು ಹಣದ ಅಧಿದೇವತೆಯಾದಂತಹ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿದ್ರೆ ಸಂಪತ್ತು ಲಭ್ಯವಾಗುತ್ತೆ, ಆ ಮನೆಯಲ್ಲಿ ಸಮೃದ್ಧಿ ಇರುತ್ತೆ, ದವಸ ಧಾನ್ಯಗಳು ಹೇರಳವಾಗಿರುತ್ತೆ, ಸಂತೋಷ ಪ್ರಾಪ್ತಿಯಾಗುತ್ತೆ, ಒಟ್ಟಾರೆ ನೆಮ್ಮದಿ ಇರುತ್ತೆ ಆ ಮನೆಗೆ. ಹಾಗಾಗಿ ಲಕ್ಷ್ಮಿಯನ್ನು ಆರಾಧನೆ ಮಾಡುವಂಥದ್ದು, ಅದರಲ್ಲೂ ವಿವಿಧ ರೀತಿಯ ಲಕ್ಷ್ಮಿಯನ್ನು ಪೂಜೆ ಮಾಡುವಂಥದ್ದು, ವ್ರತವನ್ನು ಮಾಡುವಂಥದ್ದು, ಅದರಲ್ಲೂ ಕಳಶ ಇಟ್ಟು ಕೆಲವರು ನಿತ್ಯ ಪೂಜೆಯನ್ನು ಮಾಡುವಂಥದ್ದು ಕೂಡ ಇದೆ. ಇದೆಲ್ಲ ಲಕ್ಷ್ಮಿಯನ್ನು ಒಲಿಸ್ಕೊಳ್ಳಿಕ್ಕೆ ಮಾಡುವಂಥ ಪ್ರಯತ್ನಗಳು. ಇನ್ನು ಆಂಜನೇಯ ಸ್ವಾಮಿಯನ್ನ ಕೆಲವರು ಆರಾಧನೆ ಮಾಡಿದ್ರೆ ಬಲ ಸಿಕ್ಕತ್ತೆ, ಕಾರ್ಯಸಿದ್ಧಿ ಉಂಟಾಗುತ್ತೆ, ಇನ್ನು ಶತ್ರುಗಳು ನಾಶವಾಗ್ತಾರೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ವೆಂಕಟೇಶ್ವರ ಸ್ವಾಮಿಯನ್ನ ಪೂಜೆ ಮಾಡಿದ್ರೆ ನಮ್ಮೆಲ್ಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಅನ್ನುವಂಥದ್ದು. ಹಾಗೆ ದಕ್ಷಿಣಾಮೂರ್ತಿಯನ್ನ ಪೂಜೆ ಮಾಡಿದ್ರೆ ಮಕ್ಕಳಿಗೆ ಬುದ್ಧಿ ಲಭಿಸುತ್ತೆ, ಬುದ್ಧಿವಂತಿಕೆ ಪ್ರಾಪ್ತಿಯಾಗುತ್ತೆ, ಸಂಪತ್ತು ಕೂಡ ಒದಗಿ ಬರುತ್ತೆ ಅನ್ನುವಂಥದ್ದಿದೆ. ಇನ್ನು ಕೆಲವರು ಸೂರ್ಯಾರಾಧನೆಯನ್ನ ಮಾಡ್ತಾರೆ, ಸೂರ್ಯ ಸ್ತೋತ್ರವನ್ನ ಹೇಳ್ಕೊಳ್ತಾರೆ, ಹಾಗೆ ಸೂರ್ಯ ನಮಸ್ಕಾರವನ್ನು ಮಾಡುವಂಥದ್ದು. ಹಾಗಾಗಿ ಯಾರು ಸೂರ್ಯನನ್ನು ಪ್ರತಿದಿನ ಆರಾಧನೆ ಮಾಡ್ತಾರೆ ಅಂಥವ್ರಿಗೆ ಆರೋಗ್ಯ ವೃದ್ಧಿಯಾಗುತ್ತೆ. ಇನ್ನು ಅವರು ಒಂದು ರೀತಿಯಲ್ಲಿ ಸಮಾಜದಲ್ಲಿ, ರಾಷ್ಟ್ರದಲ್ಲಿ ಖ್ಯಾತಿಯನ್ನು ಪಡ್ಕೊಳ್ತಾರೆ, ಪ್ರಸಿದ್ಧ ವ್ಯಕ್ತಿಗಳಾಗಿರ್ತಾರೆ ಅನ್ನುವಂಥದ್ದು. ಇನ್ನು ಚಂದ್ರನನ್ನು ಪೂಜೆ ಮಾಡಿದ್ರೆ ಮನಸ್ಸಿಗೆ ಶಾಂತಿ ಲಭ್ಯವಾಗುತ್ತೆ, ಹಾಗೆ ಸಂಪತ್ತು ಕೂಡ ಸಿಕ್ಕತ್ತೆ, ಕೆಲಸ ಕಾರ್ಯಗಳು ಬಹಳ ಶಾಂತ ರೀತಿಯಲ್ಲಿ ನೆಮ್ಮದಿಯಿಂದ ಕೆಲಸಗಳನ್ನು ಮಾಡಲಿಕ್ಕೆ ಮನಸ್ಸಾಗತ್ತೆ. ಇನ್ನು ಕೆಲವರು ಕುಜನನ್ನ ಪೂಜೆ ಮಾಡ್ತಾರೆ, ಮಂಗಳನನ್ನ. ಅಂಥವ್ರಿಗೆ ಧೈರ್ಯ, ಸ್ಥೈರ್ಯ ಅನ್ನುವಂಥದ್ದು ವಿಪರೀತವಾಗಿ ಇರುತ್ತೆ. ಹಾಗೆ ಈ ಕೋರ್ಟು ಕಚೇರಿ ವಿಚಾರದಲ್ಲೂ ಕೂಡ ಜಯಪ್ರಾಪ್ತಿ ಆಗುತ್ತೆ. ಹಾಗಾಗಿನೇ ಕುಜನನ್ನ ಆರಾಧನೆ ಮಾಡುವಂಥದ್ದು, ಕುಜ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದನ್ನ ಪ್ರತಿನಿತ್ಯ ಮಾಡಬೇಕು. ಇನ್ನು ಕೆಲವರು ಬುಧನನ್ನ ಆರಾಧನೆ ಮಾಡ್ತಾರೆ. ಇದರಿಂದ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನ ಚಟುವಟಿಕೆಗಳು ಸುಗಮವಾಗಿ ಸಾಗುತ್ತೆ, ಲಾಭ ಇರುತ್ತೆ. ಮತ್ತೆ ಬುಧ ಬುದ್ಧಿಯನ್ನು ಕೊಡ್ತಾನೆ, ಬುದ್ಧಿವಂತಿಕೆ ಇದೆ, ಲೆಕ್ಕಾಚಾರ ಇದೆ, ಗಣಿತ ಇದೆ. ಹಾಗಾಗಿನೇ ವಿದ್ಯಾರ್ಥಿಗಳು ವಿಶೇಷವಾಗಿ ಬುಧನನ್ನು ಕೂಡ ಆರಾಧನೆ ಮಾಡಬೇಕು. ವ್ಯಾಪಾರಸ್ಥರು, ವ್ಯವಹಾರಸ್ಥರು ಬುಧನನ್ನ ಪೂಜೆ ಮಾಡುವಂಥದ್ದು ಇದೆ. ಇನ್ನು ಬೃಹಸ್ಪತಿಯನ್ನ, ಗುರುವನ್ನ ಪೂಜೆ ಮಾಡೋದ್ರಿಂದ ಅವರಿಗೆ ಶಿಕ್ಷಣದಲ್ಲಿ ಉನ್ನತಿ ಲಭ್ಯವಾಗುತ್ತೆ, ಜ್ಞಾನಾಭಿವೃದ್ಧಿ ಆಗುತ್ತೆ, ಹಣ ಕೂಡ ಲಭಿಸುತ್ತೆ ಅನ್ನುವಂಥದ್ದು ಇದೆ. ಇನ್ನು ಶುಕ್ರನನ್ನ ಪೂಜೆ ಮಾಡೋದ್ರಿಂದ, ಆರಾಧನೆ ಮಾಡೋದ್ರಿಂದ ಸಂತೋಷ ಇರುತ್ತೆ, ವಿವಾಹ ಯೋಗ ಇದೆ, ಭೋಗ ಭಾಗ್ಯಗಳು ಕಂಡುಬರುತ್ತೆ, ಒಟ್ಟಾರೆ ಅವರಿಗೆ ಅನುಕೂಲಕರವಾದಂತಹ ಜೀವನ ಕ್ರಮ ಲಭ್ಯವಾಗುತ್ತೆ. ಇನ್ನು ಶನಿದೇವರನ್ನ ಪೂಜೆ ಮಾಡೋದ್ರಿಂದ ಆಯಸ್ಸು ವೃದ್ಧಿಯಾಗುತ್ತೆ, ಸಂಕಟದಿಂದ ಪಾರಾಗುವಂಥದ್ದು ಕೂಡ ಇದೆ. ಹಾಗಾಗಿ ನಾವು ಮಾಡಿರುವಂತಹ ಕರ್ಮಗಳಿಂದ, ಬಂಧನಗಳಿಂದ ನಾವು ಬಿಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಶನಿಯನ್ನ ಆರಾಧನೆ ಮಾಡಬೇಕು. ಇನ್ನು ರಾಹುವನ್ನ ಆರಾಧನೆ ಮಾಡೋದ್ರಿಂದ ಬಡತನ ನಿವಾರಣೆಯಾಗುತ್ತೆ, ಸರ್ಪದೋಷ ನಿವಾರಣೆಯಾಗುತ್ತೆ. ಹಾಗಾಗಿ ಯಾವುದೇ ರೀತಿಯ ಸಂಕಷ್ಟಗಳಿಂದ ಬಿಡುಗಡೆ ಹೊಂದಲಿಕ್ಕೆ ರಾಹುವನ್ನ ಆರಾಧನೆ ಮಾಡಬೇಕು. ಇನ್ನು ಕೇತುವನ್ನ ಆರಾಧನೆ ಮಾಡೋದ್ರಿಂದ ಜ್ಞಾನ ಹೆಚ್ಚಾಗುತ್ತೆ, ಅಂತಿಮದಲ್ಲಿ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಇದೆಲ್ಲದರ ಜೊತೆಗೆ ನಾವು ಮಾಡಬೇಕಾಗಿರುವಂತಹ ಪ್ರಮುಖವಾದಂತಹ ಒಂದು ಪೂಜೆ ಅಂತ ಹೇಳಿದ್ರೆ ನಮ್ಮ ಮನೆ ದೇವರ ಪೂಜೆ, ಕುಲದೇವರ ಪೂಜೆ, ಇಷ್ಟ ದೇವರ ಪೂಜೆ, ಗ್ರಾಮ ದೇವತೆಯ ಪೂಜೆ. ಇವುಗಳನ್ನು ಆಗಾಗ ಮಾಡೋದ್ರಿಂದ ನಮ್ಮ ಜೀವನ ಸಮೃದ್ಧಿಯಾಗಿರುತ್ತೆ, ಮನಸ್ಸಿಗೆ ನೆಮ್ಮದಿ ಇರುತ್ತೆ, ಶಾಂತಿ ಇರುತ್ತೆ. ಹಾಗಾಗಿ ಪ್ರತಿನಿತ್ಯ ಪೂಜೆ ಮಾಡುವಂತಹ ದೇವರುಗಳ ಜೊತೆಗೆ ನಮ್ಮ ಕುಲದೇವರನ್ನ, ಮನೆ ದೇವರನ್ನ ಮರೆಯದೆ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥಗಳು ಲಭ್ಯವಾಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಒಂದು ಹಿರಿಯರ ಕ್ರಮವನ್ನು ಮುಂದುವರಿಸಿ ಒಳ್ಳೆಯದಾಗುತ್ತೆ. ಇನ್ನು ಬಂಧುಗಳೇ, ಈ ದಿನ ಅಮಾವಾಸ್ಯೆ. ಈ ಅಮಾವಾಸ್ಯೆಯನ್ನ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಹೇಳಿ ಕರೀತಾರೆ. ಪ್ರತಿ ವರ್ಷ
ಜ್ಯೇಷ್ಠ ಮಾಸದಲ್ಲಿ ಬರುವಂತಹ ಅಮಾವಾಸ್ಯೆಯನ್ನ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ಈ ಒಂದು ಅಮಾವಾಸ್ಯೆಯನ್ನ ಜ್ಯೇಷ್ಠ ಅಮಾವಾಸ್ಯೆ ಅಥವಾ ಹಲಹಾರಿಣಿಯ ಅಮಾವಾಸ್ಯೆ ಅಂತ ಹೇಳಿ ಕರೀತಾರೆ. ಇನ್ನು ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಕರೆಯುವಂಥದ್ದು ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಹೇಳಿ, ಕೆಲವರು ಇದನ್ನ ದರ್ಶ ಅಮಾವಾಸ್ಯೆ ಅಂತ ಹೇಳಿ ಕೂಡ ಕರೆಯುವಂಥದ್ದು ಇದೆ. ಹಾಗಾಗಿ ಹಿಂದೂ ಧರ್ಮದಲ್ಲಿ ಜ್ಯೇಷ್ಠ ಮಾಸದ ಅಮಾವಾಸ್ಯೆಯ ದಿನ ಬಹಳ ಮುಖ್ಯ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು ಇದೆ. ಈ ದಿನ ಪುಣ್ಯ ನದಿಯಲ್ಲಿ ಅಥವಾ ಸರೋವರದಲ್ಲಿ ಸ್ನಾನ ಮಾಡಿ ಪೂರ್ವಜರಿಗೆ ತಿಲತರ್ಪಣವನ್ನು ಅರ್ಪಿಸುವಂಥದ್ದು, ಹಾಗೆ ಅವರ ಪೂಜಾದಿಗಳನ್ನು ಮಾಡಿ ನೈವೇದ್ಯವನ್ನು ಸಲ್ಲಿಸುವಂಥ ಆಚರಣೆ ಕೂಡ ಕೆಲವು ಕಡೆ ಇದೆ. ಇದನ್ನು ಮಾಡೋದ್ರಿಂದ ಪೂರ್ವಜರು ಸಂತುಷ್ಟರಾಗ್ತಾರೆ, ಪಿತೃದೋಷಗಳು ಇರಲ್ಲ, ಪಿತೃಶಾಪಗಳಿರಲ್ಲ. ಹಾಗಾಗಿನೇ ಆ ಮನೆ ಸರ್ವತೋಮುಖವಾದಂತಹ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ವಿಚಾರ. ಹಾಗೆ ಪೂರ್ವಜರ ಆಶೀರ್ವಾದದಿಂದ ಆ ಮನೆತನದ ಗೌರವ ಹೆಚ್ಚಾಗುತ್ತೆ. ಅದನ್ನ ಈ ಮಣ್ಣೆತ್ತಿನ ಅಮಾವಾಸ್ಯೆಯ ದಿನವೇ ಮಾಡಬೇಕು ಅನ್ನುವಂಥದ್ದು ಇದೆ. ಏಕೆಂದ್ರೆ ಈ ಅಮಾವಾಸ್ಯೆ ಆದ ಮೇಲೆ ಆಷಾಢ ಮಾಸ ಆರಂಭ ಆಗ್ಬಿಡುತ್ತೆ. 1 ತಿಂಗಳುಗಳ ಕಾಲ ಕೆಲವರು ಶುಭ ಕಾರ್ಯಗಳನ್ನು ಮಾಡಲ್ಲ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಪಿತೃದೇವತೆಗಳನ್ನ ಸ್ಮರಣೆ ಮಾಡಿಕೊಂಡು ಅವರಿಗೆ ಸಲ್ಲಬೇಕಾದಂತಹ ವಿಧಿವಿಧಾನಗಳನ್ನು ಸಲ್ಲಿಸುವಂಥದ್ದು ಈ ಒಂದು ಅಮಾವಾಸ್ಯೆಯ ವೈಶಿಷ್ಟ್ಯ. ಇನ್ನು ಈ ಜ್ಯೇಷ್ಠ ಅಮಾವಾಸ್ಯೆಯ ತಿಥಿ ಆರಂಭ ಆಗುವಂಥದ್ದು ನಿನ್ನೆ ರಾತ್ರಿ 4:57 ಆರಂಭ ಆಗಿದೆ. ಇನ್ನು ಈ ದಿನ ರಾತ್ರಿ 3:49 ಈ ಅಮಾವಾಸ್ಯೆಯ ತಿಥಿ ಮುಕ್ತಾಯ ಆಗುತ್ತೆ. ಇನ್ನು ಈ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ವಿಷ್ಣು ದೇವರ ಧ್ಯಾನವನ್ನು ಮಾಡಬೇಕು, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಬೇಕು ಅನ್ನುವಂಥದ್ದು ಇದೆ. ಇನ್ನು ಈ ಅಮಾವಾಸ್ಯೆಯ ದಿನ ನಾವು ಮಾಡುವಂತಹ ಸ್ನಾನ ಗಂಗಾಜಲದಿಂದ ಇರಬೇಕು, ಅಂದ್ರೆ ಗಂಗೆಯಲ್ಲಿ ಸ್ನಾನ ಮಾಡಬೇಕು. ಅಥವಾ ಈ 7 ನದಿಗಳನ್ನು ಸ್ಮರಣೆ ಮಾಡ್ತಾ ಗಂಗೇಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅನ್ನುವಂಥ ಮಂತ್ರವನ್ನು ಹೇಳ್ಕೊಳ್ತಾ ಸ್ನಾನ ಮಾಡಿದ್ರೆ ಗಂಗಾ ಸ್ನಾನ ಮಾಡಿದಂಥ ಫಲ ಲಭ್ಯವಾಗುತ್ತೆ. ನಂತರ ಸೂರ್ಯನ ನಮಸ್ಕಾರ ಮಾಡಬೇಕು, ಸೂರ್ಯನ ಆರಾಧನೆಯನ್ನು ಮಾಡಬೇಕು. ಮತ್ತೆ ಈ ದಿನ ವಿಶೇಷವಾಗಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡೋದ್ರಿಂದ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಸೂರ್ಯನ ಮಂತ್ರಗಳನ್ನು ಹೇಳ್ಕೊಳ್ಳುವಂಥದ್ದು, ಸೂರ್ಯನ ಸ್ತೋತ್ರಗಳನ್ನು ಹೇಳ್ಕೊಳ್ಳುವಂಥದ್ದು, ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು ಈ ದಿನ ಆಗಬೇಕು. ಇನ್ನು ಭಕ್ತಿಯಿಂದ ಯಾರು ವಿಷ್ಣುವನ್ನು ಪೂಜೆ ಮಾಡ್ತಾರೆ, ವಿಷ್ಣು ಸಹಸ್ರನಾಮವನ್ನು ಓದ್ಕೊಳ್ತಾರೆ ಅಂಥವ್ರಿಗೆ ಸಿರಿ ಸಂಪದಗಳು ಲಭ್ಯವಾಗುತ್ತೆ ಅನ್ನುವಂಥದ್ದು ಇದೆ. ಹಾಗಾಗಿ ಈ ಅಮಾವಾಸ್ಯೆ ಎಲ್ಲ ಅಮಾವಾಸ್ಯೆಗಳನ್ನಂತಲ್ಲ, ಬಹಳ ವಿಶೇಷವಾಗಿರುವಂತಹ ಒಂದು ಅಮಾವಾಸ್ಯೆ. ಹಾಗೆ ಈ ದಿನ ಎಳ್ಳಿನಿಂದ ಕೆಲವು ಕಾರ್ಯಗಳನ್ನು ಮಾಡೋದ್ರಿಂದ, ತಿಲತರ್ಪಣವನ್ನು ಮಾಡೋದ್ರಿಂದ ಮನೆಗೆ ಅದೃಷ್ಟ ಲಭ್ಯವಾಗುತ್ತೆ ಅನ್ನುವಂಥ ವಿಚಾರ ಕೂಡ ಇದೆ. ಇದೆಲ್ಲದರ ಜೊತೆಗೆ ಈ ದಿನ ಬಡವರಿಗೆ, ಬ್ರಾಹ್ಮಣರಿಗೆ ಯಥಾಶಕ್ತಿ ದಾನವನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ಈ ಅಮಾವಾಸ್ಯೆ ಮಹತ್ವಪೂರ್ಣವಾಗಿರುವಂತಹ ಅಮಾವಾಸ್ಯೆ. ಇದರ ಹಿನ್ನೆಲೆ ಅಂತ ಹೇಳಿದ್ರೆ ಜಪ, ತಪ, ದಾನ, ಧರ್ಮ ಇತ್ಯಾದಿಗಳನ್ನು ಮಾಡುವಂಥದ್ದು ಬಹಳ ಮುಖ್ಯವಾಗಿ ಇರುವಂಥದ್ದು. ಹಾಗೆ ಈ ದಿನ ಜ್ಯೋತಿಷ್ಯ ಶಾಸ್ತ್ರ ಹೇಳುವ ಪ್ರಕಾರ ಅನ್ನದಾನವನ್ನು ಕೂಡ ಮಾಡಬೇಕು, ಇದರಿಂದ ಸಂತೋಷ, ಸಮೃದ್ಧಿ ಬಹಳ ಬೇಗ ಲಭ್ಯವಾಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ಬರುವಂತಹ ಅಡೆತಡೆಗಳಿರ್ಬೋದು, ಅಡ್ಡಿ ಆತಂಕಗಳಿರ್ಬೋದು, ಇದರಿಂದ ಮುಕ್ತಿ ಸಿಕ್ಕತ್ತೆ. ಇದೆಲ್ಲದರ ನಡುವೆ ಈ ದಿನ ಇರುವೆಗಳ ಗೂಡಿಗೆ ಅಥವಾ ಕಪ್ಪು ಇರುವೆಗಳು ಎಲ್ಲಿದೆ ಅಲ್ಲಿ ಸ್ವಲ್ಪ ಸಕ್ಕರೆಯನ್ನು ಅಥವಾ ರವೆಯನ್ನು ಆಹಾರವಾಗಿ ನೀಡಿದ್ರೆ ಲಕ್ಷ್ಮೀ ದೇವಿ ಪ್ರಸನ್ನಳಾಗ್ತಾಳೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಈ ಅಮಾವಾಸ್ಯೆಯ ದಿನ ಇರುವೆಗಳಿಗೆ ಆಹಾರವನ್ನು ನೀಡಬೇಕು ಅನ್ನುವಂಥದ್ದು. ಆದರೆ ಈ ಅಮಾವಾಸ್ಯೆಯ ದಿನ ರಿಕ್ತ ತಿಥಿ ಇದೆ ಅಂತ ಹೇಳೋದ್ರಿಂದ ಕೆಲವೊಂದು ಕೆಲಸಗಳನ್ನು ಮಾಡಲಿಕ್ಕೆ ಅಷ್ಟೊಂದು ಶುಭಪ್ರದವಾಗಿಲ್ಲ. ಏಕೆಂದರೆ ಮಾಡುವಂತಹ ಕೆಲಸ ಉತ್ತಮವಾದಂತಹ ಫಲಗಳನ್ನು ನೀಡಲ್ಲ ಅನ್ನುವಂಥದ್ದಿದೆ. ಹಾಗಾಗಿ ಈ ಅಮಾವಾಸ್ಯೆ ಸಂಪೂರ್ಣವಾಗಿ ಹಿರಿಯರಿಗೆ ಸಮರ್ಪಿತವಾಗಿರುವಂಥದ್ದು, ನಮ್ಮ ಪೂರ್ವಜರಿಗೆ ಸಮರ್ಪಿತವಾಗಿರುವಂಥ ಒಂದು ದಿನ. ಆದ್ರಿಂದಲೇ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅನ್ನುವಂಥದ್ದು ಒಂದು ಕಡೆ ಆದರೆ, ಅಮಾವಾಸ್ಯೆಯ ದಿನ ಪ್ರಮುಖ ವಸ್ತುಗಳನ್ನು ಕೂಡ ಖರೀದಿ ಮಾಡಬಾರ್ದು, ಮತ್ತೆ ಮಾರಾಟ ಕೂಡ ಮಾಡಬಾರ್ದು ಅನ್ನುವಂಥದ್ದು ಇದೆ. ಹಾಗಾಗಿ ಮನೆಯಲ್ಲಿ ಮಂಗಳ ಕಾರ್ಯಗಳನ್ನು ಮಾಡಲ್ಲ, ಇನ್ನು ಶುಭ ಕಾರ್ಯಗಳನ್ನ ಮಾಡುವ ಪೂರ್ವ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲ್ಲ. ಏಕೆಂದ್ರೆ ಈ ಅಮಾವಾಸ್ಯೆ ಕೆಲವೊಂದು ಅಶುಭ ಫಲಿತಾಂಶಗಳಿಗೆ ಕಾರಣವಾಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಆದರೆ ಈ ಜ್ಯೇಷ್ಠ ಮಾಸದ ಅಮಾವಾಸ್ಯೆಯ ದಿನ ಶಿವ ಮತ್ತು ಪಾರ್ವತಿ ದೇವಿಯನ್ನು ಪೂಜೆ ಮಾಡುವಂಥ ಸಂಪ್ರದಾಯ ಕೂಡ ಕೆಲವರಲ್ಲಿದೆ. ಹಾಗಾಗಿ
ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ಈ ದಿನ ಶಿವ ಪಾರ್ವತಿಯರನ್ನ ಪೂಜೆ ಮಾಡೋದ್ರಿಂದ, ಹಾಗೆ ಯಥಾಶಕ್ತಿ ದಾನಾದಿಗಳನ್ನು ಮಾಡೋದ್ರಿಂದ ಶ್ರೇಯಸ್ಸು ಉಂಟಾಗುತ್ತೆ, ಆಯಸ್ಸು ವೃದ್ಧಿಯಾಗುತ್ತೆ, ಹಾಗೆ ಸುಖ ಸಮೃದ್ಧಿ ಸಂಪದಗಳು ಲಭ್ಯವಾಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಆದ್ರಿಂದಲೇ ಈ ಮಣ್ಣೆತ್ತಿನ ಅಮಾವಾಸ್ಯೆ ವಿಶೇಷವಾಗಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಇನ್ನು ರೈತಾಪಿ ವರ್ಗದವರಿಗೆ ಈ ಅಮಾವಾಸ್ಯೆ ತುಂಬ ವಿಶೇಷ. ಏಕೆಂದರೆ ಕೃಷಿ ಚಟುವಟಿಕೆಗಳು ಬಿರುಸಿನಿಂದ ನಡೀತಾ ಇರುವಂತಹ ಸಂದರ್ಭ ಇದು. ಹಾಗಾಗಿ ಭೂತಾಯಿಯನ್ನ, ಭೂದೇವಿಯನ್ನ ಸ್ಮರಣೆ ಮಾಡಿ ನಮಸ್ಕಾರ ಮಾಡಿ ಈ ದಿನ ನಾವು ಹೇಗೆ ಸೂರ್ಯ ನಮಸ್ಕಾರ ಮಾಡ್ತೇವೆಯೋ ಅದೇ ರೀತಿಯಲ್ಲಿ ಭೂಮಿ ತಾಯಿಗೆ ನಮಸ್ಕಾರವನ್ನ ಸಲ್ಲಿಸೋದ್ರಿಂದ ಬೆಳೆಗಳು ಸಮೃದ್ಧವಾಗಿ ಬರುತ್ತೆ. ಈ ವರ್ಷದಲ್ಲಿ ಮಳೆ ಬೆಳೆ ಎರಡೂ ಕೂಡ ಸಮೃದ್ಧಿಯಾಗಿರುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ಜ್ಯೇಷ್ಠ ಮಾಸದ ಹುಣ್ಣಿಮೆಯನ್ನ ಭೂಮಿ ಪೂರ್ಣಿಮಾ ಅಥವಾ ಕಾರ ಹುಣ್ಣಿಮೆ ಅಂತ ಹೇಳಿ ಕರೆದ್ರೆ, ಈ ಜ್ಯೇಷ್ಠ ಮಾಸದ ಅಮಾವಾಸ್ಯೆಯನ್ನ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗಾಗಿ ಈ ಮಣ್ಣೆತ್ತಿನ ಅಮಾವಾಸ್ಯೆ ಕೃಷಿಕರಿಗೆ ಅತ್ಯಂತ ಮಹತ್ವದ ಅಮಾವಾಸ್ಯೆಯ ದಿನ ಆಗಿರುವಂಥದ್ದು. ಏಕೆಂದರೆ ಕೃಷಿಕನ ಬದುಕಿನಲ್ಲಿ ಆಸರಿಯಾಗಿರುವಂತಹ ಎತ್ತುಗಳನ್ನ ಈ ದಿನ ಪೂಜೆ ಮಾಡ್ತಾರೆ. ನಿಜ ಎತ್ತುಗಳನ್ನ ಪೂಜೆ ಮಾಡುವಂಥದ್ದು. ಕೆಲವರು ಮಣ್ಣಿನಿಂದ ಎತ್ತುಗಳನ್ನ ಮಾಡಿ ಅದಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸುವಂತಹ ವಿಧಾನ ಕೆಲವು ಕಡೆ ರೂಢಿಯಲ್ಲಿ ಇರುವಂಥದ್ದು. ಹಾಗೆ ಈ ವೈಶಾಖದ ಬಿಸಿಲ ಬೇಗೆಯಿಂದ ತಂಪಿನೆಡೆಗೆ ಮೋಡಗಳು ಬರ್ತಾ ಇರುತ್ತೆ, ಮಳೆಗಾಲ ಆರಂಭ ಆಗಿರುತ್ತೆ. ಹಾಗಾಗಿ ಬೀಜಗಳನ್ನ ಬಿತ್ತುವಂತಹ ಒಂದು ಪೂರ್ವ ಸಿದ್ಧತೆಯಲ್ಲಿ ರೈತಾಪಿ ವರ್ಗ ಇರುತ್ತೆ. ಹಾಗಾಗಿನೇ ಕಾರ ಹುಣ್ಣಿಮೆ ಮುಗಿದು ರೈತಾಪಿಗಳು ಸಡಗರದಿಂದ ಪೂಜಿಸುವಂತಹ ಹಬ್ಬ ಅಂತ ಹೇಳಿದ್ರೆ ಅದು ಮಣ್ಣೆತ್ತಿನ ಅಮಾವಾಸ್ಯೆ. ಇಲ್ಲಿ ಮಣ್ಣಿನಿಂದ ಎತ್ತುಗಳನ್ನ ಮಾಡಿ ಅದರ ಮುಂದೆ ಒಂದು ಚಿಕ್ಕ ಗ್ವಾದಲಿಯನ್ನ ಮಾಡ್ತಾರೆ. ಅದನ್ನ ಪೂಜೆ ಮಾಡುವಂತಹ ಒಂದು ಸಂಪ್ರದಾಯ ಇದೆ. ಅಂದ್ರೆ ಇಲ್ಲಿ ರೈತರಿಗೆ ನೆರವನ್ನ ನೀಡುವಂತಹ ಪಶುಗಳನ್ನ ವಿಶೇಷವಾಗಿ ಪೂಜೆ ಮಾಡುವಂಥದ್ದು. ಹಾಗೆ ಅದರಲ್ಲಿ ವೃಷಭವನ್ನ ಆವಾಹನೆ ಮಾಡಿ ಆ ಮಣ್ಣಿನ ಎತ್ತುಗಳಲ್ಲಿ ಷೋಡಶೋಪಚಾರಗಳಿಂದ ಪೂಜೆಯನ್ನ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಮಣ್ಣನ್ನೇ ನಂಬಿ ಮಣ್ಣಿನಿಂದಲೇ ಬದುಕನ್ನ ಸವೆಸ್ತಾ ಇರುವಂತಹ ಅನ್ನದಾತ ವಿಶೇಷವಾಗಿ ಈ ದಿನ ಭೂಮಿ ತಾಯಿಯನ್ನ ಹಾಗೆ ಪಶು ವರ್ಗವನ್ನ ಸ್ಮರಣೆ ಮಾಡಿಕೊಳ್ಳುವಂತಹ ಒಂದು ದಿನ. ಹಾಗಾಗಿ ನಮ್ಮ ಬದುಕು ಆರಂಭ ಆಗುವಂಥದ್ದು ಮಣ್ಣಿನಿಂದ, ಅಂತ್ಯ ಆಗುವಂಥದ್ದು ಕೂಡ ಮಣ್ಣಿನಿಂದ. ಆದ್ರಿಂದಲೇ ಮಣ್ಣಿನಿಂದ ಆರಂಭ ಆಗುವಂತಹ ಮಣ್ಣೆತ್ತಿನ ಅಮಾವಾಸ್ಯೆ ರಾಸುಗಳಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸುವಂತಹ ಸಂದರ್ಭ ಇದು. ಹಾಗೆ ಈ ಸಮಯದಲ್ಲಿ ರಾಸುಗಳಿಗೆ ಬಿಡುವನ್ನು ಕೊಡ್ತಾರೆ. ಅವುಗಳನ್ನು ಗೌರವಿಸುವಂತಹ ಸಂಪ್ರದಾಯ ಈ ಅಮಾವಾಸ್ಯೆಯ ದಿನದಲ್ಲಿ ಇರುತ್ತೆ. ಹಾಗಾಗಿ ಎತ್ತುಗಳನ್ನು ಸಿಂಗಾರ ಮಾಡುವಂಥದ್ದು. ಎತ್ತುಗಳು ಇಲ್ಲ ಅನ್ನುವಂಥವ್ರು ಮಣ್ಣಿನಿಂದ ಎತ್ತುಗಳನ್ನು ಮಾಡಿ ಆ ಮೂರ್ತಿಗಳನ್ನೇ ಸಿಂಗಾರ ಮಾಡಿ ಮನೆಯಲ್ಲಿ ಇಟ್ಟು ಅದಕ್ಕೆ ನೈವೇದ್ಯವನ್ನ ಅರ್ಪಿಸಿ ಪೂಜೆ ಮಾಡುವಂತ ಒಂದು ಕ್ರಮ ಇದೆ. ಇನ್ನು ರೈತಾಪಿ ವರ್ಗದವರು ಈ ವರ್ಷದಲ್ಲಿ ಮಳೆ ಸಮೃದ್ಧಿಯಾಗಿರಲಿ, ಇನ್ನು ಫಸಲುಗಳು ಸಮೃದ್ಧಿಯಾಗಿ ಬರಲಿ ಅಂತ ಹೇಳಿ ನಂಬಿಕೆಯಿಂದ ಈ ಒಂದು ವಿಶೇಷವಾದಂತಹ ಪೂಜೆಯನ್ನ ಮಾಡುವಂಥದ್ದು ಇದೆ. ಹಾಗೆ ಈ ಕಳೆದ ಹುಣ್ಣಿಮೆಯ ದಿನ ಕೆಲವರು ಕರಿ ಹರಿಯುವಂತಹ ಒಂದು ಸಂಪ್ರದಾಯವನ್ನ ಇಟ್ಕೊಂಡಿದ್ದಾರೆ. ಇಲ್ಲಿ ಕಾರ ಹುಣ್ಣಿಮೆಯ ದಿನ ಕರಿ ಹರಿದು ಬರುವಾಗ ಮನೆಯ ಬಾಗಿಲಿನಲ್ಲಿ ತಾವು ಆ ವರ್ಷ ತಮ್ಮ ಹೊಲಗಳಿಗೆ ಯಾವ ಬೆಳೆಯನ್ನ ಬಿತ್ತಬೇಕು ಅನ್ನುವಂಥ ನಿರ್ಧಾರದಲ್ಲಿರ್ತಾರೆ. ಆಗ ಎಲ್ಲ ದವಸ ಧಾನ್ಯಗಳನ್ನ ಮನೆಯ ಮುಂದೆ ತಮ್ಮ ಎತ್ತು ಹಾದು ಹೋಗುವಂಥ ಬಾಗಿಲಲ್ಲಿ ಇಟ್ಟಿರ್ತಾರೆ. ಆಗ ಎತ್ತು ತನ್ನ ಕಾಲಿನಿಂದ ಯಾವ ಧಾನ್ಯವಿದ್ದ ಸೇರನ್ನು ತಳ್ಳಿ ಮುಂದಕ್ಕೆ ಸಾಗುತ್ತೋ ಆ ಧಾನ್ಯದ ಬೆಳೆಯನ್ನ ಆ ವರ್ಷ ತಮ್ಮ ಹೊಲಕ್ಕೆ ಹಾಕುವಂತಹ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ. ಆದ್ರಿಂದಲೇ ಈ ಕಾರ ಹುಣ್ಣಿಮೆಗೆ ಮಳೆ ಬಿದ್ದು ತಮ್ಮ ಹೊಲಗಳಿಗೆ ಬಿತ್ತನೆ ತಯಾರು ಮಾಡಿದರೆ ರೈತ ಮಣ್ಣೆತ್ತು ಅಮಾವಾಸ್ಯೆಯ ದಿನ ಎತ್ತುಗಳನ್ನು ಸಿಂಗಾರ ಮಾಡಿ ಅವುಗಳಿಗೂ ಕೂಡ ವಿಶ್ರಾಂತಿಯನ್ನು ನೀಡಿ ಅವುಗಳನ್ನು ಪೂಜೆ ಮಾಡಿ ತಮ್ಮ ಕೃಷಿ ಚಟುವಟಿಕೆಗಳನ್ನು ಆರಂಭ ಮಾಡ್ತಾರೆ. ಹಾಗಾಗಿನೇ ಈ ಮಣ್ಣೆತ್ತಿನ ಅಮಾವಾಸ್ಯೆ ರೈತಾಪಿ ವರ್ಗದವರಿಗೆ ಕೃಷಿ ಚಟುವಟಿಕೆಗಳನ್ನು ಆರಂಭ ಮಾಡುವಂಥ ಒಂದು ಪರ್ವಕಾಲ. ಹಾಗಾಗಿ ಈ ಎತ್ತುಗಳನ್ನ ಅಥವಾ ಪಶುಗಳನ್ನ ಕೃಷಿ ಕಾರ್ಯಕ್ಕೆ ಅಣಿಗೊಳಿಸುವಂತ ಒಂದು ಮಹತ್ವದ ದಿನ ಇದು. ನಾಳೆಯ ದಿನದಿಂದಲೇ ಕೃಷಿ ಚಟುವಟಿಕೆಗಳಲ್ಲಿ ಈ ಎತ್ತುಗಳನ್ನ ಬಳಸಿಕೊಳ್ಳುವಂತಹ ಬಗೆಯನ್ನ ರೈತರು ಚಿಂತನೆ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಕೃಷಿ ಕಾಯಕಕ್ಕೆ ಪೂರ್ವ ಸಿದ್ಧತೆಯನ್ನ ಮಾಡಿಕೊಳ್ಳುವಂತಹ ಒಂದು ವಿಶೇಷ ದಿನ ಇದು ಮಣ್ಣೆತ್ತಿನ ಅಮಾವಾಸ್ಯೆಯ ದಿನ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂತಹ ದಿನ. ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮಗೆ ಗೌರವ ಪ್ರಾಪ್ತಿಯಾಗುತ್ತೆ, ಮನಸ್ಸಿಗೆ ಶಾಂತಿ ಇದೆ, ಸಮಾಧಾನ ಇದೆ. ಹಾಗೆ
ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಮನಸ್ಸಿದೆ, ಇಚ್ಛಾಶಕ್ತಿ ಚೆನ್ನಾಗಿದೆ, ವಿಲ್ ಪವರ್ ಚೆನ್ನಾಗಿದೆ ಈ ದಿನ. ಹಾಗಾಗಿನೇ ಎಷ್ಟೇ ಕಷ್ಟದ ಕೆಲಸಗಳು ಬಂದರೂ ಕೂಡ ಅದನ್ನು ನಿಭಾಯಿಸುವಂಥ ಒಂದು ಧೈರ್ಯ, ಸ್ಥೈರ್ಯ ಈ ದಿನ ಇದೆ. ಇನ್ನು ಹಳೆಯ ಮನಸ್ತಾಪಗಳು ಬಗೆಹರಿಯುವಂಥ ಒಂದು ಸಮಯ, ಯಾರೋ ಜೊತೆಯಲ್ಲಿ ಇರುವಂಥ ಒಂದು ಸನ್ನಿವೇಶ, ಅದರಿಂದ ಭಿನ್ನಾಭಿಪ್ರಾಯಗಳು ಬಂದಿದೆ, ಮನಸ್ತಾಪಗಳು ಬಂದಿದೆ, ಟಾಕಿಂಗ್ ಟರ್ಮ್ಸಲ್ಲಿಲ್ಲ ಕೆಲವರು, ಅಂಥದ್ದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೂ ಕೂಡ ಈ ದಿನ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ದಿನ. ಹಾಗಾಗಿ ನಿಮ್ಮ ಒಂದು ಸಂಬಂಧಗಳನ್ನು ದುರಸ್ತಿ ಮಾಡಿಕೊಳ್ಳಲಿಕ್ಕೆ ಒಳ್ಳೆಯ ಅವಕಾಶಗಳು ಈ ದಿನ ಸಿಕ್ಕುವಂಥದ್ದು ಇದೆ. ಇನ್ನು ಹೊಸ ಪರಿಚಯಗಳು ಕೂಡ ಆಗುವಂಥದ್ದು, ನಿಮ್ಮ ವ್ಯಾಪಾರ ವ್ಯವಹಾರ ನಿಮ್ಮ ಚಟುವಟಿಕೆಗಳಿಗೆ ಬೇಕಾದಂತಹ ಅಗತ್ಯ ನೆರವನ್ನು ಈ ದಿನ ಪರಿಚಯ ಆಗುವಂಥ ಪರಿಚಿತರು ನಿಮಗೆ ನೀಡುವಂಥದ್ದು ಕೂಡ ಇದೆ. ಇನ್ನು ನಿಮ್ಮ ಈ ಒಂದು ಪ್ರಯತ್ನದಿಂದ ಆರ್ಥಿಕ ಲಾಭಗಳು ಉಂಟಾಗುವಂಥದ್ದು, ಅದು ಮುಂದೆ ಭವಿಷ್ಯದಲ್ಲೂ ಕೂಡ ನಿಮಗೆ ಉತ್ತಮವಾದಂಥ ಫಲಿತಾಂಶಗಳನ್ನು ತರುತ್ತೆ. ಹಾಗೆ ಈ ದಿನ ಕುಟುಂಬಸ್ಥರ ವಿರೋಧ ಇದ್ದರೂ ಕೂಡ ಕೆಲವೊಂದು ಕೆಲಸಗಳನ್ನು ಮಾಡ್ತೀರಿ, ಅದು ನಿಮ್ಮ ಆತ್ಮವಿಶ್ವಾಸದ ಮೇಲೆ ಕೆಲಸಗಳು ಆರಂಭ ಆಗುವಂಥದ್ದು ಕೂಡ ಇದೆ. ಹಾಗೆ ವೃತ್ತಿಪರ ಉದ್ಯೋಗದಲ್ಲಿ ಸಕಾರಾತ್ಮಕವಾದಂಥ ಒಂದು ಸನ್ನಿವೇಶ ಇದೆ, ಒಳ್ಳೆಯ ಫಲಿತಾಂಶಗಳಿದೆ. ನೀವು ಮಾಡುವಂಥ ಪ್ರತಿ ಪ್ರಯತ್ನದಲ್ಲೂ ಕೂಡ ನಿಮಗೆ ಸಮಾಧಾನ ತರುವಂಥ ರೀತಿಯ ಫಲಿತಾಂಶಗಳೇ ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಫಲಪ್ರದವಾದಂತಹ ದಿನ, ಸಮಾಧಾನಕರವಾದಂತಹ ದಿನ. ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿಕೊಳ್ಳಿ, ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಇದು ಧನಸ್ಥಾನದಲ್ಲಿ ಚಂದ್ರ ಇದ್ದರೆ ಕೆಲವೊಂದು ಹಣಕಾಸಿನ ವಿಚಾರಗಳಲ್ಲಿ ಸರಿಯಾದ ನಿರ್ಧಾರಗಳನ್ನು ಕೈಗೊಳ್ಳಲ್ಲ. ಆತುರವಾಗಿ ಏನೋ ಮಾಡಲಿಕ್ಕೆ ಹೋಗ್ತೀರಿ, ಅದು ಫಲಿತಾಂಶ ಬರುವಂಥದ್ದು ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರುವಂಥದ್ದು. ಅಷ್ಟೊಂದು ಲಾಭ ಇಲ್ಲ, ಅಷ್ಟೊಂದು ಅನುಕೂಲ ಇಲ್ಲ, ಮನಸ್ಸಿಗೆ ಸಮಾಧಾನ ಇರಲ್ಲ. ಜೊತೆಗೆ ಈ ದಿನದ ಒಂದು ವ್ಯವಹಾರ ಏನಿದೆ ಅದು ಮನೆಯ ಹೊರಗೆ ಸಮಸ್ಯೆಗಳು ಹೆಚ್ಚಾಗುವಂಥದ್ದು ಕೂಡ ಇದೆ. ಹಾಗಾಗಿ ಮನೆಯ ಒಳಗಿಂತ ಮನೆಯ ಹೊರಗಿನ ಸಮಸ್ಯೆಗಳು ಈ ದಿನ ನಿಮಗೆ ಸ್ವಲ್ಪ ಉಲ್ಬಣ ಆಗುತ್ತೆ. ಇನ್ನು ದೂರದ ಸ್ಥಳಗಳಿಂದ ಅಪರೂಪದ ಮಾಹಿತಿಗಳೇನೋ ಸಿಕ್ಕತ್ತೆ, ಆದರೆ ಆ ಸಿಕ್ಕುವಂತಹ ಮಾಹಿತಿ ನಿಮ್ಮನ್ನು ಚಿಂತೆಗೆ ಈಡು ಮಾಡುತ್ತೆ. ಏನೋ ಒಂದು ಕೆಲಸದ ಬಗ್ಗೆ, ಯಾವುದೋ ಒಂದು ಗಹನವಾದ ವಿಚಾರದ ಬಗ್ಗೆ ಹೆಚ್ಚು ಚಿಂತೆ ಮಾಡುವಂಥದ್ದು, 4 ಜನರನ್ನು ಕನ್ಸಲ್ಟ್ ಮಾಡುವಂಥ ಸಂದರ್ಭಗಳು ಕೂಡ ಒದಗಿ ಬರುತ್ತೆ. ಇನ್ನು ಬಾಲ್ಯದ ಗೆಳೆಯರೊಂದಿಗೆ ನಿಮಗೆ ಇದ್ದಂತಹ ಭಿನ್ನಾಭಿಪ್ರಾಯಗಳೇನಿದೆ ಇದು ಕೂಡ ಮುಂದುವರಿಯುವಂಥದ್ದು. ಯಾವುದೇ ಒಂದು ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ಮಾಡುವಂಥ ಪ್ರಯತ್ನಗಳೇನಿದೆ ಅದು ಅಷ್ಟೊಂದು ಫಲಪ್ರದವಾಗಲ್ಲ. ಹಾಗಾಗಿನೇ ತಾತ್ಕಾಲಿಕವಾಗಿ ಆಗಬೇಕಾಗಿರುವಂಥ ಕೆಲಸಗಳಿಗೆ ಈ ದಿನ ಆದ್ಯತೆ ಕೊಡಿ. ದೊಡ್ಡ ಬಂಡವಾಳ ಹಾಕುವಂಥದ್ದು, ಮುಂದೆ ಯಾವುದೋ ವರ್ಷದಲ್ಲಿ ಹೆಚ್ಚು ಲಾಭ ಇರುತ್ತೆ ಅನ್ನುವಂಥ ವಿಚಾರಗಳೇನಿದೆ ಆ ದೃಷ್ಟಿ, ಅದನ್ನು ಆದಷ್ಟು ಈ ದಿನದಲ್ಲಿ ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಹಾಗಾಗಿ ಹೆವಿ ಇನ್ವೆಸ್ಟ್ಮೆಂಟ್ಗೆ ಹೋಗಬೇಡಿ, ಯಾವುದೇ ವಿಚಾರದಲ್ಲೂ ಕೂಡ ಮೇಜರ್ ಡಿಸಿಷನನ್ನು ತೆಗೆದುಕೊಳ್ಬೇಡಿ. ಇನ್ನು ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಗಮನ ಇರಲಿ. ಹಾಗೆ ಕುಟುಂಬಸ್ಥರ ವಿಚಾರ, ಕುಟುಂಬದಲ್ಲಿರುವಂಥ ಹಿರಿಯರ ಬೇಕು ಬೇಡಗಳ ವಿಚಾರ, ಇದರುಗಳ ಕಡೆ ಸ್ವಲ್ಪ ಗಮನ ಕೊಡಿ, ಮನಸ್ಸಿಗೆ ಸಮಾಧಾನ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯ ದರ್ಶನ ಮಾಡಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥ ದಿನ, ಅದರಲ್ಲೂ ಸೂರ್ಯ ಕೂಡ ಈ ದಿನ ಮಿಥುನ ರಾಶಿಯಲ್ಲೇ ಇದ್ದಾನೆ. ಹಾಗಾಗಿನೇ ಈ ದಿನ ಕಷ್ಟಪಟ್ಟಾದರೂ ಕೂಡ ಕೆಲಸಗಳು ಮುಂದುವರಿಯುತ್ತೆ. ಮುಂದುವರೆದ ಕೆಲಸದಿಂದ ಅನುಕೂಲಕರವಾದಂಥ ಫಲಿತಾಂಶಗಳು ಸಿಕ್ಕತ್ತೆ. ಏನೇ ಆದರೂ ನಿಮಗೆ ಈ ದಿನ ಲಾಭ. ಕೆಲಸ ನಿಧಾನ ಆಗಲಿ ಬೇಗ ಆಗಲಿ, ಯಾವುದೇ ತಿರುವನ್ನು ಪಡ್ಕೊಳ್ಳಿ, ಅದರಿಂದ ನೀವು ನಿರೀಕ್ಷೆ ಮಾಡಿದಂಥ ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ದೂರದ ಸಂಬಂಧಿಕರ ಪರಿಚಯ, ಅವರ ಒಂದು ಪುನರ್ಮಿಲನ, ಅವರು ಮನೆಗೆ ಆಗಮಿಸುವಂಥದ್ದು, ಕಷ್ಟ ಸುಖಗಳ ವಿಚಾರ ವಿನಿಮಯ, ಇಂಥದ್ದು ಈ ದಿನ ನಡೆಯೋದ್ರಿಂದ ಮನಸ್ಸಿಗೆ ಒಂದು ರೀತಿಯಲ್ಲಿ ನಿರಾಳವಾಗುತ್ತೆ. ಮನಸ್ಸಿನ ಒಳಗಿದ್ದಂತಹ ದುಃಖವನ್ನು, ನಿಮ್ಮ ಆಸೆಯನ್ನು ಅಥವಾ ನಿಮ್ಮ ಬಯಕೆಯನ್ನು ತೋರ್ಪಡಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಕೂಡ ಸಿಕ್ಕುವಂಥ ಸಂದರ್ಭ ಇದು. ಹಾಗೆ ಬಂಧು ಮಿತ್ರರ ಜೊತೆಯಲ್ಲಿ ಮನೆಯಲ್ಲಿ ಸಂತೋಷದಿಂದ ಕಾಲ ಕಳೆಯುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಯಶಸ್ವಿ ದಿನ. ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಅದ್ಭುತವಾದಂತಹ ಅನುಭವ ಸಿಕ್ಕುವಂತಹ ದಿನ. ಇನ್ನು
ವ್ಯಾಪಾರಸ್ಥರಿಗೆ, ವರ್ತಕರಿಗೆ ಹಠಾತ್ತಾಗಿ ಧನಲಾಭ ಉಂಟಾಗುವಂಥದ್ದು ಇದೆ. ಹಣಕಾಸಿನ ಲಾಭದ ಜೊತೆಗೆ ಅನುಕೂಲತೆಗಳು ಕೂಡ ಉಂಟಾಗುವಂಥದ್ದು. ಈ ದಿನ ಕೆಲವು ಕಿಡಿಗೇಡಿಗಳಿಂದ ನಿಮಗೆ ಸ್ವಲ್ಪ ತೊಂದರೆ ಆಗ್ಬೋದು. ಮಾತಿಗೆ ಮಾತು ಸೇರುವಂಥದ್ದು, ಎಲ್ಲ ಒಂದು ಕಡೆ ಮಾತಿನ ಚಕಮಕಿ ಉಂಟಾಗುವಂಥದ್ದು ಕೂಡ ಇದೆ. ಇದು ಸ್ವಲ್ಪ ಬೇಸರವನ್ನು ತರಿಸುವಂತಹ ಒಂದು ಸಂದರ್ಭ. ಅದನ್ನು ಬಿಟ್ಟರೆ ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ ಅನುಕೂಲತೆಗಳು ನಿಮಗೆ ಇರುತ್ತೆ. ಇನ್ನು ಸೋದರ ಸಂಬಂಧಿಗಳ ಜೊತೆಯಲ್ಲಿ ಇದ್ದಂತಹ ವಿವಾದಗಳು, ಅದರಲ್ಲೂ ಮುಖ್ಯವಾಗಿ ಆಸ್ತಿ ವಿವಾದಗಳೇನಾದರೂ ಇದ್ದರೆ ಅದು ಈ ದಿನ ಬಗೆಹರಿಯುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ವೃತ್ತಿಪರ ಉದ್ಯೋಗದಲ್ಲಿ ಸಮಾಧಾನ ಇದೆ. ಇದರಿಂದ ನಿಮಗೆ ಬಡ್ತಿ ಸಿಗ್ಬೋದು, ವೇತನದಲ್ಲಿ ಹೆಚ್ಚಳ ಆಗ್ಬೋದು, ನಿಮಗೆ ಇಷ್ಟವಾದಂಥ ಕೆಲಸ ನಿಮ್ಮ ಹೆಗಲಿಗೆ ಬರುವಂಥದ್ದಾಗ್ಬೋದು. ಒಟ್ಟಾರೆ ಈ ದಿನ ನಿಮಗೆ ತುಂಬ ಅದೃಷ್ಟದ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ 12ರ ಸ್ಥಾನದಲ್ಲಿದ್ದಾನೆ. ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದರೆ ಸ್ವಲ್ಪ ಮಿಶ್ರ ಫಲಗಳು ಇರುತ್ತೆ. ನಷ್ಟದ ಬಾಪ್ತುಗಳು ಜಾಸ್ತಿ ಆಗುತ್ತೆ. ಅನ್ನೆಸೆಸರಿ ಶ್ರಮ ಪಡಬೇಕು. ಯಾವುದೇ ಕೆಲಸವನ್ನು ಮಾಡಬೇಕಿದ್ರೂ ಕೂಡ 3-4 ಸಲ ಆ ಕೆಲಸದ ಹಿಂದೆ ಬೀಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಬೇರೆ ದಿನಗಳಿಗಿಂತ ಈ ದಿನ ಸ್ವಲ್ಪ ಶ್ರಮದಾಯಕವಾಗಿರುವಂಥ ದಿನ. ಹಾಗೆ ಯಾವುದೇ ಒಂದು ಫಲಿತಾಂಶದಲ್ಲೂ ಕೂಡ ಭರವಸೆ ಅನ್ನುವಂಥದ್ದು ಇರಲ್ಲ. ಎಷ್ಟು ಬಂದರೆ ಅಷ್ಟೇ ಭಾಗ್ಯ, ಅದೇ ಪುಣ್ಯ, ಪಾಲಿಗೆ ಬಂದದ್ದೇ ಪಂಚಾಮೃತ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಇರಬೇಕಾಗತ್ತೆ. ಹಾಗಾಗಿ ಈ ದಿನ ನಿಮ್ಮ ಬಂಧು ಮಿತ್ರರ ಜೊತೆಯಲ್ಲಿ ಮಾಡುವಂಥ ವ್ಯವಹಾರಗಳು, ಯಾವುದೇ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿರುವಂಥ ವ್ಯವಹಾರಗಳು ಕೂಡ ಈ ದಿನ ಅಷ್ಟೊಂದು ಯಶಸ್ವಿಯಾಗಲ್ಲ. ಮಾತಿನಿಂದ ಕೆಲವು ಅನರ್ಥಗಳು ಉಂಟಾಗುವಂಥದ್ದು ಇದೆ. ಹಾಗಾಗಿ ನಿಮ್ಮ ಮಾತನ್ನು ಈ ದಿನ ಸ್ವಲ್ಪ ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕು. ಇನ್ನು ಸುತ್ತಮುತ್ತಲಿನವರ ಜೊತೆಯಲ್ಲಿ ಅನಿರೀಕ್ಷಿತ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಕೂಡ ಇದೆ. ನಿಮಗೆ ಗೊತ್ತಿಲ್ಲ, ಯಾವುದೋ ಒಂದು ಮಾತುಕತೆಯ ಮಧ್ಯೆ ಈ ಒಂದು ಭಿನ್ನಾಭಿಪ್ರಾಯದ ಒಂದು ಛಾಯೆ ಮೂಡುವಂಥದ್ದು ಕೂಡ ಇದೆ. ಹಾಗೆ ಸಣ್ಣ ಪುಟ್ಟ ವಿಚಾರಗಳಲ್ಲಿ ತೊಂದರೆಗಳು ಎದುರಾಗುತ್ತೆ. ಅದರಲ್ಲೂ ಹಣದ ವಿಚಾರದಲ್ಲಿ ಈ ದಿನ ಸಮಸ್ಯೆ ಆಗುವಂಥದ್ದು. ಹಾಗಾಗಿ ಹಣ ಅಂತ ಬಂದರೆ ಎಲ್ಲೂ ಕೂಡ ಚರ್ಚೆಗೆ, ವಾದಕ್ಕೆ ಹೋಗಬೇಡಿ. ಇನ್ನು ಈ ದಿನ ಮಕ್ಕಳಿಗಾಗಲಿ ಪ್ರೇಮಿಗಳಿಗಾಗಲಿ ಸ್ವಲ್ಪ ನಿರಾಶಾದಾಯಕವಾದಂಥ ದಿನ. ನಿಮ್ಮ ಕನಸನ್ನು ಈಡೇರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ತುಂಬ ಪ್ರಯತ್ನ ಪಡಬೇಕಾಗತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆ. ಇನ್ನು ಇತರರ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡದೇ ಇರುವಂಥದ್ದೇ ಬಹಳ ಉತ್ತಮ. ಸ್ವಲ್ಪ ಮೌನವಾಗಿದ್ಬಿಡಿ. ಈ ದಿನ ಮೌನ ವ್ರತ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಭಕ್ತಿಯಿಂದ ಶಿವ ಪಾರ್ವತಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಪಾರ್ವತಿ ಅಮ್ಮನವರ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ ನಿಮಗೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ 11ರ ಸ್ಥಾನದಲ್ಲಿ ಚಂದ್ರ ಇದ್ದರೆ ಎಲ್ಲ ರೀತಿಯಲ್ಲೂ ಸಮೃದ್ಧಿ ಇರುತ್ತೆ, ಸಂತೃಪ್ತಿ ಇರುತ್ತೆ, ಸಮಾಧಾನ ಇರುತ್ತೆ. ಇನ್ನು ಹಣಕಾಸಿನ ಪರಿಸ್ಥಿತಿ ಆಶಾದಾಯಕವಾಗಿರುತ್ತೆ. ಬರಬೇಕಾದಂಥ ಹಣ ಬರುತ್ತೆ. ನಿಮ್ಮ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿನ ಪ್ರಗತಿ ಅನ್ನುವಂಥದ್ದು ಇದೆ. ಆದರೆ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ನೀವು ಮಾಡುವಂಥ ಪ್ರಯತ್ನಗಳು ಸ್ವಲ್ಪ ನಿಧಾನವಾಗಿ ಸಾಗುವಂಥದ್ದು, ಆದರೆ ಸ್ಥಿರವಾದಂತಹ ಒಂದು ಫಲಿತಾಂಶವನ್ನು ಕೊಡುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನ ಈ ದಿನ ಸರಿ ದಾರಿಯಲ್ಲಿದೆ, ಧನಾತ್ಮಕವಾಗಿದೆ, ಒಳ್ಳೆಯ ಆಲೋಚನೆಗಳಿಂದ ಕೂಡಿರುವಂಥದ್ದು ಕೂಡ ಇದೆ. ಹಾಗೆ ಹೊಸ ವ್ಯವಹಾರಗಳನ್ನು ಪ್ರಾರಂಭ ಮಾಡುವಂಥವ್ರು ಅಥವಾ ಇರುವಂಥ ವ್ಯವಹಾರಗಳಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಳ್ಳುವಂಥವ್ರಿಗೆ ಈ ದಿನ ನಿಮ್ಮ ಪ್ರಯತ್ನ ಯಶಸ್ವಿಯಾಗುವಂಥ ದಿನ. ಹೊಸದಾಗಿ ಆರಂಭ ಮಾಡಬೇಡಿ, ಆದರೆ ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಇರಲ್ಲ. ಇನ್ನು ಈ ದಿನ ದೈವಿಕ ಸೇವಾ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗುವಂಥದ್ದು ಕೂಡ ಇದೆ. ಅಪರೂಪಕ್ಕೆ ಒಮ್ಮೊಮ್ಮೆ ನಿಮಗೆ ಭಗವಂತನ ಸೇವೆ, ಆರಾಧನೆ ಇತ್ಯಾದಿ ವಿಚಾರಗಳಲ್ಲಿ ಅತೀವವಾದಂಥ ಭಕ್ತಿ ಉಂಟಾಗುವಂಥದ್ದು ಇದೆ. ಇನ್ನು ಬಹಳ ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಕೆಲವೊಂದು ಸಮಸ್ಯೆಗಳನ್ನು ಅಮಿಕಬಲ್ ಆಗಿ ಸೆಟ್ಲ್ ಮಾಡ್ಕೊಳ್ತೀರಿ. ಮಧ್ಯಸ್ಥಿಕೆದಾರರ ಸಮ್ಮುಖದಲ್ಲಿ ಹೊಂದಾಣಿಕೆಯ ಮೂಲಕ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಅವಕಾಶಗಳು ಇದೆ. ಆದರೆ ಅಂಥ ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ಬೇಕು. ಹೊಸ ಪ್ರಯತ್ನವನ್ನು ಮುಂದುವರಿಸುವಂಥದ್ದು ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ.
ಹಾಗೆ ಭಕ್ತಿಯಿಂದ ಗಣಪತಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, 10ನೇ ಮನೆ. ಹಾಗಾಗಿ ನಿಮ್ಮ ಯೋಜಿತ ಕಾರ್ಯಗಳು ದೈವಾನುಗ್ರಹದಿಂದ ಪೂರ್ಣಗೊಳ್ಳುವಂಥದ್ದು ಕೂಡ ಇದೆ. ನಿಮ್ಮ ಪ್ರಯತ್ನದ ಜೊತೆಗೆ ದೇವರ ಅನುಗ್ರಹ ಇದೆ. ಇದರಿಂದ ಕೆಲಸ ಕಾರ್ಯಗಳು ವಿಶೇಷವಾದಂತಹ ಫಲಿತಾಂಶಗಳನ್ನು ಈ ದಿನ ನಿಮಗೆ ತಂದುಕೊಡುತ್ತೆ. ಹಾಗೆ ವೃತ್ತಿಪರ ಉದ್ಯೋಗಗಳಲ್ಲಿ ಇದ್ದಂತಹ ಅಡೆತಡೆಗಳು ಬಗೆಹರಿಯುವಂಥದ್ದು ಇದೆ. ಸಾಕಷ್ಟು ಆಲೋಚನೆ ಮಾಡಿ ಒಂದು ಒಳ್ಳೆಯ ತೀರ್ಮಾನಕ್ಕೆ ಬರುವಂಥ ಸಂದರ್ಭ ಇದು. ಹಾಗಾಗಿನೇ ನಿಮ್ಮ ಒಂದು ವಿವೇಚನೆ, ನಿಮ್ಮ ಅನುಭವ, ನಿಮ್ಮ ದೂರದೃಷ್ಟಿ ಈ ದಿನ ಅತ್ಯುತ್ತಮವಾದಂತಹ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ, ಅದು ಒಳ್ಳೆಯ ಫಲಿತಾಂಶವನ್ನು ಕೊಡಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಈ ದಿನ ವೃತ್ತಿಪರ ವ್ಯವಹಾರಗಳಲ್ಲಿ ಹೊಸ ಉತ್ಸಾಹದಿಂದ ಇರುವಂಥದ್ದು, ಹೊಸ ಲಾಭವನ್ನು ಪಡ್ಕೊಳ್ಳುವಂಥದ್ದು, ಕೆಲಸ ಕಾರ್ಯಗಳನ್ನು ಜವಾಬ್ದಾರಿಯುತವಾಗಿ ನಿರ್ವಹಣೆ ಮಾಡುವಂಥ ಒಂದು ಮನಸ್ಸಿದೆ, ಆತ್ಮವಿಶ್ವಾಸ ಇದೆ. ಹಾಗೆ ನಿಮ್ಮ ಸಹೋದರರಾಗಲಿ, ನಿಮ್ಮ ಸಹವರ್ತಿಗಳಾಗಲಿ, ಸಹೋದ್ಯೋಗಿಗಳಾಗಲಿ ಈ ದಿನ ನಿಮಗೆ ಸಂದರ್ಭೋಚಿತವಾಗಿ ಸಹಾಯ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮಲ್ಲಿ ಯಾವುದಿಲ್ಲ ಅದನ್ನು ಪಡ್ಕೊಳ್ಳುವಂಥ ಒಂದು ವಿಶೇಷ ಪ್ರಯತ್ನ ಕೂಡ ಈ ದಿನ ನಿಮ್ಮಿಂದಾಗುತ್ತೆ, ಅದು ಯಶಸ್ಸನ್ನು ತರುತ್ತೆ. ಇನ್ನು ಈ ದಿನದಲ್ಲಿ ಪ್ರಯಾಣದ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು, ಅದನ್ನು ಸಮರ್ಥವಾಗಿ ಎದುರಿಸ್ತೀರಿ. ಯಾವುದೇ ಒಂದು ಸನ್ನಿವೇಶವನ್ನು ಕೂಡ ಎದುರಿಸುವಂಥ ಒಂದು ಧೈರ್ಯ, ಒಂದು ವಿವೇಚನೆ ಈ ದಿನ ನಿಮ್ಮಲ್ಲಿರುತ್ತೆ. ಅದಕ್ಕಾಗಿಯೇ ಮನಸ್ಸಿಗೂ ತೃಪ್ತಿ, ಹಾಗೆ ನಿಮ್ಮ ಕೆಲಸ ಕಾರ್ಯಗಳಿಂದ ಬೇರೆಯವರಿಗೂ ಕೂಡ ಅನುಕೂಲತೆಗಳು ಉಂಟಾಗುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಫಲಪ್ರದವಾದಂತಹ ದಿನ, ಕೆಲಸ ಕಾರ್ಯಗಳು ತುಂಬ ಯಶಸ್ವಿಯಾಗುವಂತಹ ದಿನ, ನಿರ್ವಿಘ್ನವಾಗಿ ಕೆಲಸಗಳು ನಡೆಯುತ್ತೆ. ಅದಕ್ಕಾಗಿಯೇ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗಣಪತಿಗೆ 21 ಗರಿಕೆಗಳನ್ನು ಈ ದಿನ ಸಮರ್ಪಣೆ ಮಾಡಿಬಿಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಭಾಗ್ಯಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, 9ನೇ ಮನೆ, ಮಿಶ್ರ ಫಲಗಳಿರುವಂತಹ ಸಂದರ್ಭ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಿಂದ ಈ ದಿನ ನಿಮಗೆ ಅಸ್ಪಷ್ಟವಾದಂಥ ಮಾಹಿತಿಗಳು ಸಿಕ್ಕತ್ತೆ. ಕೆಲಸ ಮಾಡಬೇಕು, ಆದರೆ ಅದರ ಬಗ್ಗೆ ಸಂಪೂರ್ಣವಾದಂತಹ ಅರಿವಿಲ್ಲ, ಜ್ಞಾನ ಇಲ್ಲ. ಇನ್ನು ಆ ಕೆಲಸದ ಬಗ್ಗೆ ನಿಮಗೆ ಮಾರ್ಗದರ್ಶನ ಮಾಡುವಂಥವರು ಕೂಡ ಅರ್ಧಂಬರ್ಧ ವಿಚಾರಗಳನ್ನು ಹೇಳ್ತಾರೆ. ಹಾಗಾಗಿನೇ ಈ ದಿನದ ಕೆಲಸಗಳು ಅಪೂರ್ಣವಾಗುತ್ತೆ, ನಿಮಗೆ ಬರುವಂಥ ಫಲಿತಾಂಶಗಳು ಕೂಡ ಪೂರ್ಣ ಫಲವನ್ನು ತರಲ್ಲ. ಹಾಗೆ ಕುಟುಂಬ ಸದಸ್ಯರ ಜೊತೆಯಲ್ಲಿ ಈ ದಿನ ವಿನಾಕಾರಣ ವಿವಾದಗಳು ಉಂಟಾಗುವಂಥದ್ದು ಇದೆ. ಮಾತಿಗೆ ಮಾತು ಸೇರ್ಪಡೆಯಾಗುತ್ತೆ, ವಾದ ವಿವಾದಕ್ಕೆ ಕಾರಣವಾಗುತ್ತೆ. ಕೆಲಸಕ್ಕೆ ಬಾರದ ವಿಚಾರ ಆದರೂ ಕೂಡ ಅದಕ್ಕೆ ಹೆಚ್ಚು ಗಮನವನ್ನು ಕೊಡ್ತೀರಿ. ಅನ್ನೆಸೆಸರಿ ಅಂಡ್ಯೂ ಅಡ್ವಾಂಟೇಜನ್ನು ನೀವು ಕೊಡುವಂಥದ್ದು, ಇದರಿಂದ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು ಇದೆ. ಇನ್ನು ಈ ದಿನ ಹಣಕ್ಕಿಂತ ಸಂಬಂಧ ಮುಖ್ಯವಾ, ಸಂಬಂಧಕ್ಕಿಂತ ಹಣ ಮುಖ್ಯವಾ ಅನ್ನುವಂಥ ಒಂದು ಜಿಜ್ಞಾಸೆ ಕೂಡ ಇರುತ್ತೆ. ಹಾಗಾಗಿ ಕೆಲವೊಮ್ಮೆ ತೀರ್ಮಾನಗಳನ್ನು ಕೈಗೊಳ್ಳುವಂಥದ್ದು ಕೂಡ ನಿಮಗೆ ಕಷ್ಟ ಸಾಧ್ಯವಾಗುತ್ತೆ ಈ ದಿನ. ಇನ್ನು ಈ ದಿನ ಮನೆಯ ಹೊರಗೆ ಕೆಲವೊಂದು ಪರಿಸ್ಥಿತಿಗಳು ನಿಮಗೆ ಕಿರಿಕಿರಿಯನ್ನು ಉಂಟು ಮಾಡುವಂಥದ್ದು ಇದೆ. ಅದರಲ್ಲೂ ಅಪರಿಚಿತ ವ್ಯಕ್ತಿಗಳೇ ಈ ದಿನ ನಿಮಗೆ ಸ್ವಲ್ಪ ತೊಂದರೆಯನ್ನು ಕೊಡುವಂಥದ್ದು. ಇನ್ನು ಸ್ತ್ರೀ ವರ್ಗದವರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅವರ ಜೊತೆ ಯಾವುದೇ ರೀತಿಯ ವ್ಯವಹಾರಕ್ಕೆ ಹೋಗಬೇಡಿ, ಯಾವುದೇ ಕಮಿಟ್ಮೆಂಟ್ಗೆ ಹೋಗಬೇಡಿ, ಯಾವುದೇ ಒಂದು ಭರವಸೆಯನ್ನು ಅವರಿಗೆ ಕೊಡಬೇಡಿ ಈ ದಿನ. ಏಕೆಂದರೆ ನಿಮ್ಮ ಇತಿಮಿತಿ ಒಳಗೆ ನೀವು ಇರಲ್ಲ, ಸ್ವಲ್ಪ ಈ ಭಾವನಾತ್ಮಕವಾಗಿ ಕೆರಳಿದಂತೆ ಕಾಣಿಸ್ತೀರಿ ಈ ದಿನದಲ್ಲಿ. ಸ್ವಲ್ಪ ಅಗ್ರೆಸಿವ್ ನೇಚರ್ ಕೂಡ ಇರುವಂಥದ್ದು. ಹಾಗಾಗಿ ನಿಮ್ಮ ಸ್ವಭಾವವನ್ನು ಈ ದಿನ ನಿಯಂತ್ರಣ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಈ ದಿನ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. 8ರ ಸ್ಥಾನದಲ್ಲಿ ಚಂದ್ರ ಅಂದರೆ ಅದು ದುಸ್ಥಾನ. ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಈ ದಿನ ಸ್ವಲ್ಪ ಗಮನವನ್ನು ಕೊಡಬೇಕು. ಎಷ್ಟೋ ದುಡಿಮೆ ಇದೆ, ಎಷ್ಟೋ ಕೆಲಸ ಕಾರ್ಯಗಳ ಒತ್ತಡ ಇದೆ, ಹಗಲು ರಾತ್ರಿ ಅನ್ನದೇ ಕೆಲಸಗಳನ್ನು ಮಾಡಬೇಕು. ಅಷ್ಟೊಂದು ಕೈತುಂಬ ಕೆಲಸ ಇರುವಾಗ ನಿಮ್ಮ ವಿಶ್ರಾಂತಿ, ನಿಮ್ಮ ಆರೋಗ್ಯ ಬಹಳ ಮುಖ್ಯ ಈ ದಿನ. ಅಂತಹ ಸನ್ನಿವೇಶವೊಂದು ಈ ದಿನ ಒದಗುವಂಥದ್ದು ಇದೆ. ಅಂದರೆ ನಿಮ್ಮ ಆರೋಗ್ಯದ ಕಡೆ, ನಿಮ್ಮ ವಿಚಾರಧಾರೆಗಳ ಕಡೆ ಒಂದು ಚರ್ಚೆ ಅನ್ನುವಂಥದ್ದು ಈ ದಿನ ಆಗುತ್ತೆ. ಇನ್ನು ಬಹಳ ವಿಶೇಷವಾಗಿ ಈ ದಿನ ನಿಮ್ಮ ಸುತ್ತಮುತ್ತಲಿನವರ ಜೊತೆಯಲ್ಲಿ ಅನಿರೀಕ್ಷಿತವಾಗಿ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥದ್ದು ಇದೆ.
ಯಾವುದೋ ಬೇಡದ ವಿಚಾರ, ಸಣ್ಣ ಪುಟ್ಟ ವಿಚಾರ, ಇದನ್ನು ನೀವು ಮರೆತು ಬಿಡ್ಬೋದು. ಆದರೂ ಕೂಡ ಈ ಜಗಳದಲ್ಲಿ ಅದು ಪರಿಸಮಾಪ್ತಿ ಆಗುತ್ತೆ. ಇನ್ನು ಸಣ್ಣ ಪುಟ್ಟ ತೊಂದರೆಗಳು ವೈವಾಹಿಕ ಜೀವನದಲ್ಲಿ ಎದುರಾಗುವಂಥದ್ದು ಇದೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಒತ್ತಡಗಳಿದೆ. ಪತಿ ಪತ್ನಿಯರ ಮಧ್ಯೆ ಯಾವುದೋ ಒಂದು ವಿಚಾರಕ್ಕೆ, ಅದರಲ್ಲೂ ಬಹಳ ಮುಖ್ಯವಾಗಿ ನಿಮ್ಮ ಒಂದು ಸಾಂಸಾರಿಕ ಬದುಕಿಗೆ, ನಿಮ್ಮ ಮಕ್ಕಳ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಇದೆ. ಇನ್ನು ಈ ದಿನ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಸಂತೋಷ ಇರಬೇಕು. ಅದಕ್ಕಾಗಿ ಈ ದಿನ ನೀವು ಭಗವಂತನ ಆರಾಧನೆಯನ್ನು ಮಾಡ್ತೀರಿ. ಧಾರ್ಮಿಕ ವಿಚಾರಗಳಲ್ಲಿ ಆಸಕ್ತಿಯನ್ನು ತಾಳುವಂಥದ್ದು ಇದೆ. ಏನೇ ಮಾಡಿದ್ರೂ ಈ ದಿನದಲ್ಲಿ ಬರುವಂತಹ ಸಂದರ್ಭದಲ್ಲೇ ನಿಮಗೆ ಒಳ್ಳೆಯದು ಬರುತ್ತೆ, ಅದೃಷ್ಟ ಬರುತ್ತೆ. ಆದರೆ ತತ್ಕಾಲಕ್ಕೆ ನಿಮಗೆ ಒಂದು ಪರೀಕ್ಷೆಯ ದಿನ ಇದು, ಅದನ್ನು ನಿಭಾಯಿಸಬೇಕು. ಹಾಗಾಗಿನೇ ಬಹಳ ತಾಳ್ಮೆಯಿಂದ, ಬಹಳ ವಿವೇಚನೆಯಿಂದ ಸನ್ನಿವೇಶಗಳನ್ನು ನೀವು ಮುಂದೂಡುವಂಥದ್ದು ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆಯಲ್ಲಿ ಚಂದ್ರ ಅಂದರೆ ಪ್ರೀತಿಗೆ ಕೊರತೆ ಇಲ್ಲ, ಪ್ರೇಮಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳಿಲ್ಲ. ಹಾಗಾಗಿ ನಿಮ್ಮ ಮನದಾಳದ ಬಯಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ದಿನ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮನೆ ಆಗಲಿ, ವಾಹನ ಆಗಲಿ, ಹಣದ ಸಂಪಾದನೆ ಆಗಲಿ, ಇದರಲ್ಲಿ ಗರಿಷ್ಠದ ಒಂದು ಅನುಭವವನ್ನು ಪಡ್ಕೊಳ್ತೀರಿ. ಯಾರಿಗೂ ಯಾವತ್ತೂ ಸಿಕ್ಕಿಲ್ಲ ಅಂಥ ಒಂದು ವಿಶೇಷವಾದಂತಹ ಸಂತೋಷ ಈ ದಿನ ನಿಮಗೆ ಲಭ್ಯವಾಗುತ್ತೆ. ಮಕ್ಕಳಿಂದ ನಿಮಗೆ ಈ ದಿನ ಅನುಕೂಲ ಇರುವಂಥದ್ದು. ಮಕ್ಕಳ ಸಲುವಾಗಿ ಮಾಡುವಂತಹ ಕೆಲಸ ಕಾರ್ಯಗಳು ಕೂಡ ತುಂಬ ಯಶಸ್ವಿಯಾಗುತ್ತೆ. ಇನ್ನು ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳಲ್ಲಿ ಲಾಭ ಇದೆ. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು ಈಗಾಗಲೇ ನಿಮಗಾಗಿ ಮಾಡಿರುವಂತಹ ಕೆಲವೊಂದು ತ್ಯಾಗ, ಕೆಲವೊಂದು ಕೆಲಸ ಕಾರ್ಯಗಳು, ಸಮಯಕ್ಕೆ ಸಂದರ್ಭವಾಗಿ ತೆಗೆದುಕೊಂಡಂಥ ನಿರ್ಣಯಗಳು ಈ ದಿನ ನಿಮ್ಮ ಮನಃಪಟಲಕ್ಕೆ ಬರುತ್ತೆ. ಅವುಗಳನ್ನು ಸ್ಮರಣೆ ಮಾಡ್ಕೊಳ್ತೀರಿ. ಅದರ ಬಗ್ಗೆ ಒಂದು ಕಾಮೆಂಟ್ ಇದೆ. ಹಾಗಾಗಿ ತುಂಬ ಅಭಿಮಾನದಿಂದ ಈ ದಿನ ಇರುವಂಥ ಸಂದರ್ಭ ಕೂಡ ಇದೆ. ಹಾಗೆ ಈ ದಿನ ಇತರರ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡಬೇಡಿ. ನಿಮ್ಮದೇ ವಿಚಾರ ಇದೆ, ನಿಮ್ಮದೇ ಸಮಸ್ಯೆ ಇದೆ, ಅದರ ಬಗ್ಗೆ ಈ ದಿನ ಚಿಂತೆ ಮಾಡಿ ಮೂರನೆಯವರ ವಿಚಾರಕ್ಕೆ ಹೋಗಬೇಡಿ. ಇನ್ನು ಹಣಕಾಸಿನ ಪರಿಸ್ಥಿತಿ ಆಶಾದಾಯಕವಾಗಿರುತ್ತೆ. ಎಲ್ಲ ಒಂದು ಕಡೆ ಲಾಭ ಇದೆ, ಎಲ್ಲ ಒಂದು ಕಡೆ ಸಮಾಧಾನ ಇದೆ, ಸಂತೃಪ್ತಿ ಇದೆ. ಆದರೆ ಈ ದಿನ ಬರುವಂತಹ ಅವಕಾಶಗಳೇನಿದೆ ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ಹಾಗಾಗಿ ಈ ಸಮಯ ಪಾಲನೆ, ಸಮಯ ಪ್ರಜ್ಞೆ ಈ ದಿನ ಬಹಳ ವಿಶೇಷವಾಗಿ ನಿಮ್ಮ ಜೊತೆನೇ ಇರಬೇಕಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಶತ್ರು ಸ್ಥಾನ ಇದು. ಬಹಳ ವಿಶೇಷವಾಗಿ ನಿಮಗೆ ಕೆಲಸ ಕಾರ್ಯಗಳಿಗೆ ಯಾರು ತೊಂದರೆಯನ್ನು ಕೊಡ್ತಾ ಇದ್ರು, ನಿಮ್ಮ ಒಂದು ಉತ್ಸಾಹಕ್ಕೆ ಯಾರು ತಣ್ಣೀರನ್ನು ಎರಚ್ತಾ ಇದ್ರು, ಅಂಥವರನ್ನು ದೂರ ಇಡ್ತೀರಿ. ಅಂಥವರ ಸಹವಾಸವೇ ಬೇಡ ಅಂತ ಹೇಳಿ ಈಗಲೇ ನೀವು ಒಂದು ನಿರ್ಧಾರ ಮಾಡಿರುವಂಥದ್ದು, ಅದನ್ನು ಈ ದಿನ ಮತ್ತೊಮ್ಮೆ ಪ್ರೂವ್ ಮಾಡುವಂಥ ಸನ್ನಿವೇಶ ಒದಗಿ ಬರುತ್ತೆ. ಇನ್ನು ದೈವಾನುಗ್ರಹ ಚೆನ್ನಾಗಿದೆ. ಗ್ರಹ ಗತಿಗಳು ಕೂಡ ಈ ದಿನ ನಿಮಗೆ ಅನುಕೂಲಕರವಾದಂತಹ ಸ್ಥಿತಿಯಲ್ಲಿದೆ. ಹಾಗಾಗಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಸಂಪೂರ್ಣವಾದಂತಹ ಜಯಪ್ರಾಪ್ತಿ ನಿಮಗೆ ಆಗುವಂಥದ್ದು ಇದೆ. ಇನ್ನು ವೃತ್ತಿಪರ ವ್ಯವಹಾರಗಳಲ್ಲಿ ಉತ್ಸಾಹ ಚೆನ್ನಾಗಿದೆ. ಕೆಲಸ ಮಾಡಬೇಕು ಅನ್ನುವಂಥ ಒಂದು ವಿಲ್ ಪವರ್ ಚೆನ್ನಾಗಿದೆ, ಇಚ್ಛಾಶಕ್ತಿ ಇದೆ. ಆದರೆ ಅದನ್ನು ದುರುಪಯೋಗಪಡಿಸಿಕೊಳ್ಳುವಂಥವರು ಕೂಡ ನಿಮ್ಮ ಸುತ್ತಮುತ್ತಲಿದ್ದಾರೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಾಗ ಗುರು ಹಿರಿಯರ ಸಮ್ಮುಖದಲ್ಲಿ ಪರಿಹಾರ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಒಳ್ಳೆಯ ಮನಸ್ಥಿತಿ ಇದೆ. ಹಾಗಾಗಿ ನಿಮ್ಮ ಅನುಭವವೇ ಈ ದಿನ ನಿಮಗೆ ದಾರಿದೀಪವಾಗಿ ನಿಲ್ಲುವಂಥದ್ದು. ನಿಮಗೆ ಅವಮಾನ ಮಾಡಿರುವಂಥವ್ರು, ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕಗಳನ್ನು ತರುವಂಥವರು ಎಷ್ಟೇ ದೊಡ್ಡವರಿರಲಿ ಅವರನ್ನು ದೂರ ಇಡಿ. ಆದರೆ ಒಂದು ಪುಟ್ಟ ಪುಟ್ಟ ಸಹಾಯವನ್ನು ಮಾಡ್ತಾ ನಿಮ್ಮ ಶ್ರೇಯಸ್ಸನ್ನು ಕೋರುವಂಥ ನಿಮ್ಮ ಮಿತ್ರರು ಯಾರಿದ್ದಾರೆ ಅವರ ಜೊತೆ ಈ ದಿನ ಹೆಚ್ಚು ಸಮಯವನ್ನು ಕಳೆಯಿರಿ. ಹಾಗಾಗಿ ಕಷ್ಟ ಸುಖಗಳ ವಿಚಾರ ವಿನಿಮಯ ಆಗುವಂಥದ್ದು ಈ ದಿನದಲ್ಲಿರುತ್ತೆ. ಫಲಪ್ರದವಾದಂಥ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ, ಪಾರ್ವತಿಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3.
ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಪಂಚಮ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 5ನೇ ಮನೆ ಪೂರ್ವ ಪುಣ್ಯಸ್ಥಾನ ಇದು. ಹಾಗಾಗಿ ಮಕ್ಕಳಿಂದ ಈ ದಿನ ಅಷ್ಟೊಂದು ಅನುಕೂಲತೆಗಳಿಲ್ಲ, ಒಳ್ಳೆಯ ಸುದ್ದಿ ಇಲ್ಲ, ಅವರ ಪ್ರಗತಿ ಸಮಾಧಾನದಲ್ಲಿಲ್ಲ. ಹಾಗೆ ಅವರೊಟ್ಟಿಗೆ ನೀವು ಈ ದಿನ ವಿನಾಕಾರಣ ಒಂದು ಚರ್ಚೆಯಲ್ಲಿ ಭಾಗವಹಿಸುವಂಥದ್ದು ಇದೆ. ಇದು ವಾದ, ಇದು ಚರ್ಚೆಗಿಂತ ವಾದ ಅಂತ ಹೇಳುವಂಥದ್ದು ಬಹಳ ಸೂಕ್ತ. ಯಾಕೆಂದರೆ ಭಿನ್ನಾಭಿಪ್ರಾಯದಲ್ಲೇ ಇದು ಮುಕ್ತಾಯವಾಗುವಂಥದ್ದು. ಹಾಗೆ ಯಾವುದೇ ಸಂದರ್ಭದಲ್ಲೂ ಕೂಡ ಈ ದಿನ ಯಾರಿಗೂ ಒಂದು ಉಚಿತವಾದ ಸಲಹೆಯನ್ನಾಗಲಿ ಮಾರ್ಗದರ್ಶನವನ್ನಾಗಲಿ ಕೊಡುವಂಥ ಒಂದು ಪ್ರಯತ್ನ ಮಾಡಬೇಡಿ. ನಿಮ್ಮ ಕೆಲಸ ಕಾರ್ಯಗಳಿಗೆ ನೀವೇ ಮಾರ್ಗದರ್ಶಕರು, ಅದನ್ನು ಮುಂದುವರಿಸಿ. ಇನ್ನು ಈ ದಿನ ಅಧಿಕಾರಿಗಳ ಜೊತೆಯಲ್ಲಿ ಹೆಚ್ಚು ಜಾಗರೂಕರಾಗಿ ಇರಬೇಕು. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ಅನಾಹುತ ಆಗುವಂಥದ್ದು ಇದೆ. ಇನ್ನು ವಾಹನದ ಒಂದು ಬಳಕೆ ಆಗಲಿ, ನಿಮ್ಮ ಪ್ರಯಾಣದ ವಿಚಾರದಲ್ಲಾಗಲಿ ಸ್ವಲ್ಪ ಜಾಗ್ರತೆ ಇರಲಿ, ಯಾಮಾರಬೇಡಿ, ತುಂಬ ಅಲರ್ಟ್ ಆಗಿರಬೇಕು ಈ ದಿನ. ಇನ್ನು ಹಣಕಾಸಿನ ತೊಂದರೆಗಳಿಂದ ಕೆಲವರಿಗೆ ಒತ್ತಡಗಳಾಗುತ್ತೆ, ಕೆಲವರಿಗೆ ಹಣ ಇದ್ದು ಈ ದಿನ ವಿಪರೀತವಾಗಿ ಖರ್ಚಾಗುತ್ತೆ. ಒಟ್ಟಾರೆ ಈ ಹಣದ ಬಾಬ್ತು ಬಂದಾಗ ಈ ದಿನ ಸ್ವಲ್ಪ ವಿಚಲಿತವಾಗುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ಇನ್ಸೆಕ್ಯೂರಿಟಿ ಫೀಲಿಂಗ್ ಬರುವಂಥದ್ದು. ಹಣ ಇದ್ದರೂ ಇನ್ನೂ ಬೇಕಲ್ಲ, ನಾಳಿನ ಜೀವನಕ್ಕೆ ಸಾಕಾಗಲ್ವಲ್ಲ ಅನ್ನುವಂಥ ಒಂದು ಚಿಂತೆ ಮನಸ್ಸಿನಲ್ಲಿರುತ್ತೆ. ಅದಕ್ಕಾಗಿಯೇ ಹೊಸ ದುಡಿಮೆಗೆ, ಹೊಸ ಆದಾಯದ ಮೂಲಕ್ಕೆ ಈ ದಿನ ಕೈ ಹಾಕುವಂಥದ್ದು ಇದೆ. ಒಟ್ಟಾರೆ ಈ ದಿನದ ಪ್ರಯತ್ನ ನಿಮಗೆ ಮಿಶ್ರ ಫಲವನ್ನು ತಂದರೂ ಕೂಡ ಆ ಪ್ರಯತ್ನವನ್ನು ಮುಂದುವರಿಸಿ ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ಮಿಶ್ರ ಫಲಗಳಿರುತ್ತೆ. ಸುಖ ಸ್ಥಾನದಲ್ಲಿ ನಿಮಗೆ ಗ್ರಹಗತಿಗಳು ಅಷ್ಟೊಂದು ಅನುಕೂಲಕರವಾದಂಥ ಸ್ಥಿತಿಯಲ್ಲಿಲ್ಲ. ಹಾಗಾಗಿಯೇ ಸುಖದಿಂದ ವಂಚಿತರಾಗುವಂಥದ್ದು ಇದೆ. ಎಲ್ಲ ಅರ್ಹತೆ ಇದೆ, ಯು ಡಿಸರ್ವ್ ಇಟ್, ಆದರೆ ಕೈಗೆ ಸಿಕ್ಕಲ್ಲ. ಹಾಗಾಗಿಯೇ ಈ ದಿನ ಕೆಲವೊಂದು ವ್ಯಾಪಾರದಲ್ಲೂ ಕೂಡ ನಷ್ಟ ಆಗುತ್ತೆ, ಕೆಲವೊಂದು ಸಂಬಂಧಗಳಲ್ಲೂ ಕೂಡ ಬಿರುಕು ಬಿಡುವಂಥದ್ದು ಕೂಡ ಇದೆ. ಏಕೆಂದರೆ ನಿಮ್ಮ ಕಠಿಣವಾದಂಥ ನಿಲುವು, ನೇರವಾದಂಥ ಮಾತು, ದಿಟ್ಟವಾದಂತಹ ಒಂದು ತೀರ್ಮಾನ ನಿಮ್ಮನ್ನು ಈ ದಿನ ಸ್ವಲ್ಪ ಮೂಲೆ ಗುಂಪು ಮಾಡುವಂಥ ಸಾಧ್ಯತೆಗಳಿರುತ್ತೆ. ನಾಳೆಯ ದಿನ ಅದೇ ಜನ ನಿಮ್ಮನ್ನು ಆಧರಿಸ್ತಾರೆ, ನಿಮ್ಮನ್ನು ಗೌರವಿಸ್ತಾರೆ. ಆದರೆ ತತ್ಕಾಲಕ್ಕೆ ಮಾತ್ರ ಸ್ವಲ್ಪ ಹಿನ್ನಡೆ ಇದೆ. ಸ್ವಲ್ಪ ಹೊಂದಾಣಿಕೆಯಿಂದ ಹೋಗುವಂಥದ್ದು ಬಹಳ ಉತ್ತಮ. ಇನ್ನು ಪ್ರಯಾಣದ ಸಮಯದಲ್ಲಿ ಹೊಸ ಸ್ನೇಹಿತರ ಪರಿಚಯ ಹೆಚ್ಚಾಗುತ್ತೆ. ಆದರೆ ಹೊಸ ಸ್ನೇಹಿತರ ಪರಿಚಯವನ್ನು ಪೂರ್ಣವಾಗಿ ನಂಬಬೇಡಿ. ಸಾಧಕ ಬಾಧಕಗಳನ್ನು ನೋಡಿಕೊಳ್ಳಿ. ವ್ಯಕ್ತಿಯ ಪೂರ್ವಾಪರಗಳನ್ನು ಈ ದಿನ ನೀವು ವಿಚಾರ ಮಾಡಿ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ತಣ್ಣೀರನ್ನು ಕೂಡ ಆರಿಸಿಕೊಂಡು ಕುಡಿಯುವಂಥ ಕಾಲ ನಿಮ್ಮದು. ಏಕೆಂದರೆ ಕೆಲವೊಂದು ಅನರ್ಥಗಳು ಬಹಳ ಬೇಗ ಬರುತ್ತೆ. ನಿಮ್ಮ ನಿರೀಕ್ಷೆಗೂ ಮಿಗಿಲಾಗಿ ಕೆಲವೊಂದು ಸಮಸ್ಯೆಗಳು ಕೂಡ ಬರುತ್ತೆ. ಅದನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ ಸ್ವಲ್ಪ ತಾಳ್ಮೆ ಬೇಕು, ವಿವೇಕ ಬೇಕು, ವಿವೇಚನೆ ಬೇಕು. ಹಾಗೆ ಹೊಂದಾಣಿಕೆಯ ಮನೋಭಾವ ವಿಶೇಷವಾಗಿ ಇರಬೇಕು. ಇವೆಲ್ಲವನ್ನು ನೀವು ಅನುಸರಣೆ ಮಾಡ್ತಾ ಇರಿ. ಹಾಗೆ ನಿಮ್ಮ ಮನೆ ದೇವರನ್ನು ಪೂಜೆ ಮಾಡಿ, ಸ್ಮರಣೆ ಮಾಡಿಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಮಹಾಲಕ್ಷ್ಮಿಯನ್ನು ಈ ದಿನ ಸ್ಮರಣೆ ಮಾಡ್ತಾ ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.